ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಗಾಲವ ಇಂದ್ರನ ಜೊತೆಗೆ ಗರುಡನ ಜೊತೆಗೆ 4 ದಿಕ್ಕುಗಳನ್ನು ಓಡಾಡುತ್ತಾ ಬೇರೆ ಬೇರೆ ದಿಕ್ಕಿನ ವೈಶಿಷ್ಟ್ಯವನ್ನು ಗರುಡ ಪರಿಚಯಿಸಿದ. ಗರುಡನ ವೇಗಕ್ಕೆ ಅವನಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಕೊನೆಗೆ ನಿಧಾನಕ್ಕೆ ಹೋಗಪ್ಪ, ನೀನು ಹೋಗುವ ವೇಗವನ್ನು ಸಹಿಸಲಾರೆ ಅಂತ ಹೇಳಿದ ಮೇಲೆ ಅವನು ಒಂದು ವೃಷಭ ಅನ್ನುವಂತಹ ಪರ್ವತದ ಮೇಲೆ ಕೂತ. ಅಲ್ಲಿ ಶಾಂಡಿಲಿ ಅನ್ನುವಂತಹ ಒಬ್ಳು ತಪಸ್ವಿನಿ ಅವರಿಗೆ ಉಪಚಾರ ಮಾಡುತ್ತಾಳೆ. ರಾತ್ರಿ ಮಲಗಿ 7 ಗರುಡನ ರೆಕ್ಕೆಯೇ ಹರಿದು ಹೋಗಿರುತ್ತೆ. ಕೊನೆಗೆ ಬೆಳಗ್ಗೆ ಎದ್ದಾಗ ನೋಡ್ತಾನೆ ಗಾಲವ. ಏನಿದು ಅಂತ ಕೇಳಿದ್ರೆ ಆಕೆಯನ್ನ ಪ್ರಜಾಪತಿಗೋ ಧರ್ಮನಿಗೋ ವಿಷ್ಣುವಿಗೋ ಆ ಸ್ಥಾನದಲ್ಲಿಟ್ಟು ನಾನು ನೋಡಿದೆ ಅಂತ ಹೇಳ್ತಾನೆ. ನೀನು ಮನಸ್ಸಿನಲ್ಲಿಯೂ ತಪ್ಪಿ ಆ ರೀತಿ ಇನ್ನೊಂದು ಹೆಣ್ಣಿನ ವಿಷಯದಲ್ಲಿ ಅವನಿಗೆ ಅಂತ ಯೋಚಿಸ್ಲಿಲ್ಲ, ಆದ್ರೆ ಬೇರೆಯವರಿಗೆ ಅಂತ ಯೋಚಿಸಿದ್ದಕ್ಕೂ ಕೂಡ ಅವನಿಗದು ನಿಂದೆಯ ದೋಷ ಬಂತು. ಅದರಿಂದಾಗಿ ರೆಕ್ಕೆ ಉದುರಿ ಹೋಯ್ತು. ನೀನು ಅಕಸ್ಮಾತ್ ನಿನ್ನ ಸ್ವಾರ್ಥಕ್ಕೆ ಯೋಚನೆ ಮಾಡಿದ್ರೆ ನಿನ್ ದೇಹವೇ ಇರ್ತಿರ್ಲಿಲ್ಲ. ಯಾವುದೇ ಹೆಣ್ಣನ್ನು ಕೂಡ ಅವಳ ಮನಸ್ಸಿಗೆ ಹಿತವಾಗುವ ರೀತಿಯಲ್ಲಿ ಅವಳ ಅಭೀಷ್ಟವನ್ನ ಆಲೋಚನೆಯನ್ನು ಮಾಡಿ ಅವರಿಗೆ ಎಲ್ಲದರಲ್ಲೂ ಇದು ಒಂದು ಈಗ ಅಲ್ಲಿ ಹೇಳಿದ ಶಾಂಡಿಲಿ ಒಂದು ಪ್ರಸಂಗದ ಬಗ್ಗೆ, ಯಾವುದೇ ವಿಷಯದಲ್ಲೂ ಅವರಿಗೂ ಒಂದು ಆಲೋಚಿಸುವ ಶಕ್ತಿ ಇರುವುದನ್ನ ಗಮನಿಸಿ ಅದಕ್ಕೆ ತಕ್ಕ ಮರ್ಯಾದೆ ಕೊಡದೇ ಹೋದ್ರೆ ಅದು ಮಹಾ ಅನರ್ಥಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನೋಯಿಸಿದ ಯಾವುದೇ ಘಟನೆಯೂ ಕೂಡ ಅವರು ಸಾಮಾನ್ಯ ವ್ಯಕ್ತಿಗಳಾದ್ರೂ ಕೂಡ ಅದು ಅತ್ಯಂತ ತೀವ್ರವಾದ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಅದರಲ್ಲೂ ಹೆಣ್ಣು ನೋಯುವುದು ಅಂದ್ರೆ ತುಂಬಾ ತೀವ್ರವಾಗಿ ನೊಂದುಕೊಳ್ತಾಳೆ. ಅದರಿಂದಾಗಿ ಅವಳಿಗೆ ವೇದನೆ ಪಡಿಸುವುದರ ಕಾರ್ಯದಿಂದ ಯಾರಿಗೂ ಉದ್ಧಾರ ಆಗುವುದಿಲ್ಲ. ಗರ್ಹಿತವ್ಯ ಸ್ತ್ರೀಯ ಕ್ವಚಿತ್. ಯಾವ ಹೆಣ್ಣನ್ನು ಕೂಡ ಗರ್ಹಣ ಮಾಡುವುದು, ಹಿಂಸೆ ಮಾಡುವುದು, ಅನ್ಯಾಯ ಮಾಡುವುದು, ಅವಳನ್ನ ನಿಂದಿಸುವುದು, ಅಪಚಾರ ಮಾಡುವುದು ಯಾವ ಕಾರಣಕ್ಕೂ ಸರಿಯಲ್ಲ. ಶಾಂಡಿಲಿಯ ಈ ಮಾತು ಕೇಳಿದ ಮೇಲೆ ಅವಳೇ ಅನುಗ್ರಹ ಮಾಡ್ತಾಳೆ. ನಿನ್ನ ರೆಕ್ಕೆ ಮರಳಿ ಬರುತ್ತೆ. ಯಾಕಂದ್ರೆ ನೀನು ನಾರಾಯಣನಂತಹ ಒಬ್ಬ ಮಹಾಯೋಗಿಯ ಬಗ್ಗೆ ನೀನು ಯೋಚನೆ ಮಾಡಿದ್ದಾದ್ರಿಂದ ನಿಂಗದು ಹಾನಿ ಮಾಡುವುದಿಲ್ಲ, ಮರಳಿ ರೆಕ್ಕೆ ಬರುತ್ತೆ ಅಂತ ಹೇಳಿದ ಮೇಲೆ ಅವರು ಹೊರಟು ಯಯಾತಿಯ ಬಳಿಗೆ ಬರ್ತಾರೆ. ಯಯಾತಿ ಒಳ್ಳೆಯ ತಪಸ್ವಿ ರಾಜರ್ಷಿ. ಎಂದೂ ಕೂಡ ಅನ್ಯಾಯವಾಗಿ ರಾಜ್ಯಭಾರ ನಡೆಸಿದವನಲ್ಲ. ಅಲ್ಲಿ ಅವ್ರು ಮಾತಾಡಿಕೊಳ್ತಾರೆ. ಏನು ಅಂದ್ರೆ ಪ್ರಜೆಗಳಿಗೆ ಭಾರವಾಗುವ ಸಂಪತ್ತನ್ನ, ಪ್ರಜೆಗಳ ಮೇಲೆ ತೆರಿಗೆಯ ಭಾರವನ್ನು ಹೊರಿಸಿ ನಾವು ಯಾವ ರಾಜನ ಹತ್ರನೂ ಕೂಡ ಸಂಪತ್ತನ್ನ ಸ್ವೀಕರಿಸುವುದು ತಪ್ಪು. ಕೇವಲ ಅವನಿಗೂ ತನ್ನ ಪ್ರಜೆಗಳನ್ನ ನೋಡಿಕೊಳ್ಳಿಕ್ಕೆ ಬೇಕಿರುವಂತಹ ಸಂಪತ್ತನ್ನ ಮೀರಿ ಸಂಪತ್ತಿದ್ರೆ ಅದನ್ನು ಸ್ವೀಕಾರ ಮಾಡೋಣ. ಇದು ಸೇಮ್ ಲೋಪಮುದ್ರೆಯ ಕಥೆ ಬಂದಾಗ ಅಲ್ಲೂ ಅಗಸ್ತ್ಯರು ಇದೇ ಮಾತು ಹೇಳ್ತಾರೆ. ಅವರಿಗೆ ಸಂತೋಷಕ್ಕಾಗಿ ಒಂದಿಷ್ಟು ಸಲಕರಣೆಗಳನ್ನ ಸಿದ್ಧಪಡಿಸುವುದಕ್ಕೋಸ್ಕರ ಸಂಪತ್ತು ಬೇಕು ಅಂತ ರಾಜನನ್ನ ಕೇಳಲಿಕ್ಕೆ ಹೋದಾಗ ಯಾವ ರಾಜನನ್ನ ಕೇಳಬೇಕು ಅಂದ್ರೆ ಯಾವ ರಾಜನಿಗೆ ಪ್ರಜೆಗಳ ಮೇಲೆ ಭಾರ ಹೊರಿಸುವ ಪ್ರಮೇಯ ಬರುವುದಿಲ್ವೋ ಅವನನ್ನ ನಾವು ಕೇಳಬೇಕು ಅಂತ. ಅದು ಕೊನೆಗೆ ಎಲ್ಲರೂ ಪಾಪ ಕ್ರೈಸಿಸ್ ಅಲ್ಲೇ ಇರ್ತಾರೆ. ಯಾಕೆಂದ್ರೆ ಒಂದ್ ಕಡೆ ಸ್ಟಾಕ್ ಆಗಿರುತ್ತೆ. ಕಪ್ಪು ಹಣದ ಪ್ರಾಬ್ಲಮ್ ಏನು ಅಂದ್ರೆ ಉತ್ಪತ್ತಿ ಏನಾಗಿರುತ್ತೋ ಅದಕ್ಕೆ ನೋಟು ಇವತ್ತಿನ ಭಾಷೆಯಲ್ಲಿ ಹೇಳುದಂದ್ರೆ ತಯಾರಾಗಿರುತ್ತೆ. ಈ ನೋಟು ಒಂದು ಕಡೆ ಬಂದಾಗಿ ಬಿಟ್ರೆ, ಕತ್ತಲೆಗೆ ಹೋಗಿ ಬಿಟ್ರೆ, ಚಲಾವಣೆಯಲ್ಲಿ ಆ ವಸ್ತು ಉತ್ಪತ್ತಿ ಆಗಿದೆ, ಅದನ್ನು ಕೊಂಡ್ಕೊಳ್ಳಿಕ್ ದುಡ್ಡಿಲ್ಲ ಇಲ್ಲಿ. ಹಿಂದೆ ಹಾಗಾಗ್ತಿರ್ಲಿಲ್ಲ. ಯಾಕೆಂದ್ರೆ ಹಿಂದೆ ಈ ಪದಾರ್ಥವನ್ನು ಕೊಟ್ಟು ಆ ಪದಾರ್ಥ ತೆಗೆದುಕೊಳ್ಳುವುದು ಅಂತ ಅದನ್ನು ನೀವು ಕಪ್ಪು ಹಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬಂಗಾರ ಅಡಗಿಸಿಡ್ಬಹುದು ಬಿಟ್ರೆ ದುಡ್ಡನ್ನು ಅಡಗಿಸಿಡುವುದು ಅಂತ ಕ್ರಮ ಇರ್ಲಿಲ್ಲ. ನೀವು ತರಕಾರಿನ ಎಷ್ಟು ದಿವಸ ಗೋಡೌನಲ್ಲಿ ಇಡ್ಬೋದು?
ಆಗ್ಲೂ ಈಗ್ಲೂ ಮಾಡ್ತಾರೆ ಕೆಲವೊಮ್ಮೆ. ಈ ಭತ್ತ ರಾಗಿ ಇತ್ಯಾದಿಗಳನ್ನೆಲ್ಲ ಗೋಡೌನ್ ನಲ್ಲಿ 2-3 ವರ್ಷ ಅಡಗಿಸಿಟ್ಟು ಬೇಕು ಅಂತ ಅಭಾವದ ಸೃಷ್ಟಿ ಮಾಡಿ ಡಬಲ್ ರೇಟ್ ಮಾಡಿ ಮಾರಾಟ ಮಾಡುವುದಿದೆ. ಅದು ಕೂಡ ಬಹಳ ದೊಡ್ಡ ಪ್ರಮಾಣದ ಹಗರಣ ಆಗ್ಲಿಕ್ಕೆ ಬಿಡಲ್ಲ. ಅದು ಏನಿದ್ರು ಒಂದು ಲಕ್ಷಗಟ್ಲೆಯ ವ್ಯವಹಾರದಲ್ಲಿ ನಡೆದು ಹೋಗುತ್ತದು. ಆದ್ರೆ ಈ ನೋಟು ಅಥವಾ ನಾವು ಅದನ್ನ ಒಂದು ಬೆಲೆ ಕೊಟ್ಟ ನಾಣ್ಯ ಅನ್ನುವ ರೂಪದಲ್ಲಿ ಏನ್ ಮಾಡ್ತೇವೆ, ಅದು ಸಂಗ್ರಹ ರೂಪವಾಗಿ ಅನೇಕ ರೀತಿಯ ತೊಂದರೆಯನ್ನುಂಟು ಮಾಡುತ್ತೆ. ಅದರಿಂದಾಗಿ ಕೂತ್ಕೊಳ್ಳಿ, ಅನೇಕ ರೀತಿಯ ಸಂಗ್ರಹದ ಕಾರ್ಯದಿಂದಾಗಿ ಅನರ್ಥ ಉಂಟಾಗುತ್ತೆ. ಅದರಿಂದಾಗಿ ಇಲ್ವಲ ಮತ್ತು ವಾತಾಪಿ ಅನ್ನುವಂತಹ ಇಬ್ಬರು ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಬೇರೆ ಬೇರೆ ರಾಜರ ನಿಜವಾದ ಟ್ಯಾಕ್ಸ್ ನ ದುಡ್ಡನ್ನ ಅವರು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಇದರಿಂದ ಇಡೀ ದೇಶದಲ್ಲಿ ಅವರಿಗೆ ಜನರಿಗೆ ಅವರ ದುಡ್ಡಿಗೆ ವಾಪಸ್ಸು ಯೋಜನೆ ಹಾಕ್ಲಿಕ್ಕೆ ದುಡ್ಡಿರಲ್ಲ. ಅಂದ್ರೆ ಇದೆ ಆಯವ್ಯಯ ಅಲ್ಲಲ್ಲಿಗಿರುತ್ತೆ. ಅದು ಅವರ ಪರಿಶ್ರಮದಿಂದ ಬಂದಿರುವುದು ಹೊರತು ಸಹಜವಾದ ವ್ಯವಹಾರದ ದುಡ್ಡಿನ ಲಾಭಾಂಶ ಉಳಿದಿರಲ್ಲ. ಹಾಗೆಯೇ ಆ ಕಥೆ ಯಾಕೆ ನೆನಪಾಯ್ತು ಅಂದ್ರೆ ಇದೇ ತರವನ್ನು ಯೋಚನೆ ಮಾಡ್ಕೊಂಡು ಹೋಗ್ತಾನೆ ಅನ್ನೋದಕ್ಕೋಸ್ಕರ ಹೇಳಿದ್ ನಾನು. ಇಲ್ಲಿ ಯಯಾತಿ ಹತ್ರ ಹೋದಾಗ ಒಳ್ಳೆ ಅವಕಾಶ, ಶುದ್ಧವಾದ ಹಾಲನ್ನ ಬೆಳ್ಳಿಯ ಕಟ್ಟು ಇತ್ಯಾದಿಗಳನ್ನು ಹಾಕಿ ಅದಕ್ಕೊಂದು ಲಕ್ಷಣ ಮಾಡ್ಲಿಕ್ಕಿದೆ. ಏನು ಹಾಗೆ ಮಾಡ್ಬೋದು, ಪೂಜೆ ಮಾಡ್ಲಿಕ್ಕೆ ಬೆಳ್ಳಿಯ ಕಟ್ಟೆ ಹಾಕಿಸ್ಬೇಕು ಅಂತಿಲ್ಲ. ಹಾಕಿದ್ರೆ ಅದು ಬಿದ್ರೆ ಒಡೆಯದೆ ಇರುವ ಹಾಗೆ ಅದಕ್ಕೊಂದು ರಕ್ಷಣೆಯ ದೃಷ್ಟಿಯಿಂದ ಹೇಳ್ತಾರೆ. ಅಂಥ ಶಂಖದಲ್ಲಿ ದೇವರಿಗೆ ಹಾಲನ್ನ ಅಭಿಷೇಕ ಮಾಡುವುದು ಅನ್ನೋದು ಹೇಗೆ ಒಂದು ಪೂರ್ಣವಾದ ಸಂಕೇತವೋ ಅಂಥದ್ದೊಂದು ಯೋಗ್ಯವಾದ ಕಾಲ ನಿನಗೆ ಎದುರಾಗಿದೆ. ಏನು ಅಂದ್ರೆ ಯೋಗ್ಯನಾದ ಗುರುಗಳಿಗೆ ದಕ್ಷಿಣೆ ಕೊಡಬೇಕು ಅಂತ ಅನ್ನುವ ಪ್ರಾಮಾಣಿಕವಾದ ಪ್ರಯತ್ನ ಮಾಡುವ ಗಾಲವ, ಮತ್ತು ರಾಜರ್ಷಿ ಪದವಿಯಲ್ಲಿ ನೀನು ಕೂತು ಅನೇಕ 1000 ವರ್ಷಗಳ ಕಾಲದ ವೃದ್ಧಾಪ್ಯವನ್ನ ತೊರೆದು ಮತ್ತೆ ಯೌವನ ಪಡೆದು ನೀನು ಅಂದ್ರೆ ಒಂದು ಕ್ಷಣ ವ್ಯರ್ಥ ಆಗುದು ಕೂಡ ಎಷ್ಟು ಲಾಸ್ ಅಂತ ಅವನಿಗೆ ಅರ್ಥ ಆಗ್ಬಿಟ್ಟಿದೆ. ಆ ಕ್ಷಣದಿಂದ ಅವನು ಒಂದು ಕ್ಷಣವನ್ನು ಒಂದು ಕಣವನ್ನು ವ್ಯತ್ಯಾಸ ಮಾಡದ ಹಾಗೆ ಬದುಕನ್ನು ನಡೆಸಿದ ಯೋಗ್ಯ ನೀನು. ಯೋಗ್ಯನಾದ ದಾನ ಪಾತ್ರ ಅಂದ್ರೆ ದಾತೃ, ಯೋಗ್ಯನಾದ ದಾನ ಪಾತ್ರ. ಪಾತ್ರ ಮತ್ತು ದಾತೃ ಇಬ್ರು ಅತ್ಯಂತ ಶ್ರೇಷ್ಠತಮರಾದ್ರಿಂದಾಗಿ ಇದು ಶಂಖದಲ್ಲಿ ತುಂಬಿದ ಹಾಲನ್ನ ಅಂದ್ರೆ ಶುದ್ಧವಾದ ಹಾಲನ್ನು ತುಂಬಿಸಿದ ಹಾಗೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು ನಿಲ್ಲಿಸಿದ್ರು. ಶಂಖೆ ಕ್ಷೀರ ವಿವಾಸಕ್ತಂ ಭವತ್ವೇ ತತ್ ತಥೋಪಮಂ ಅಂತ ಹೇಳಿದ್ರು. ಅಲ್ಲಿಗೆ 114 ಅಧ್ಯಾಯ ಮುಕ್ತಾಯ ಆಗಿತ್ತು. 115ನೇ ಅಧ್ಯಾಯದಲ್ಲಿ ಯಯಾತಿಯ ಹತ್ರ ಬಂದು ಇದೇ ವಿಷಯವನ್ನ ಮಾತಾಡುತ್ತಾ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ. ನಿಶ್ಚಿತ್ಯತ ಪುನಃ ಪುನಃ ಮತ್ತೆ ಮತ್ತೆ ಯೋಚನೆ ಮಾಡ್ತಾನೆ. ಯಯಾತಿಗೆ ನೋಡಿ, ಕೆಲವೊಂದ್ಸರ್ತಿ ಈ ತುಂಬಾ ಭಾವುಕತೆಗೆ ಒಳಗಾಗಿ ಏನೋ ದಾನ ಮಾಡಿ ಬಿಡ್ತೇನೆ ಅಂತ ಹೇಳಿ ಆಮೇಲೆ ತಾನೇ ನಾಳೆ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳುದು ಅನ್ನೋ ತರ ಆಗಿಬಿಟ್ಟಾಗ ಆ ದಾನ ಮಾಡ್ತೇನೆ ಅಂತ ಮಾತು ಕೊಟ್ಟದ್ದನ್ನು ಉಳಿಸ್ಕೊಳ್ಳಿಕ್ಕಾಗಲ್ಲ. ಈ ಕಡೆಯಿಂದ ತನ್ನ ಸಮಸ್ಯೆನೂ ಕೂಡ ಅದು ಪರಿಹಾರ ಆಗಲ್ಲ. ಅದಕ್ಕೊಂದ್ ಕಟ್ಟಿ ಸಂಕಲ್ಪ ಮಾಡಿದ್ಮೇಲೆ ಅದನ್ನ ಮತ್ತೆ ಇನ್ನೊಂದಕ್ಕೆ ವಿನಿಯೋಗ ಮಾಡಿದ್ರು ಅದು ಶುದ್ಧವಾದ ರೀತಿಯಲ್ಲಿ ಅವನಿಗೆ ಅದನ್ನ ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದಾಗಿ ಅವನು ನೀವು ಕೊಡುವ ಮುನ್ನ 10 ಸಲ ಬೇಕಾದ್ರೆ ಯೋಚಿಸಿ, ಕೊಟ್ಟ ಮೇಲೆ ಹೇಗೆ ಏನು ಆಯ್ತಾ ಇಲ್ವಾ, ಅವ್ರು ಯೂಸ್ ಮಾಡ್ತಿದ್ದಾರಾ ಅಥವಾ ಅವರಿಗೆ ಅದನ್ನ ಕೊಟ್ಟಿದ್ದ ಅಥವಾ ಅವ್ರು ಅದನ್ನ ಮಾರಾಟ ಮಾಡಿದ್ರ ಅದು ಅವರಿಗೆ ಉಪಯೋಗಕ್ಕೆ ಬಂತ, ಈ ಪ್ರಶ್ನೆ ನಮ್ಮ ಮನ್ಸಲ್ಲಿ ಬರಬಾರ್ದು. ಯಾಕೆಂದ್ರೆ ಕೊಟ್ಟ ಮೇಲೆ ದಾತೃವಶ ಅಂದ್ರೆ ಸ್ವೀಕಾರ ಮಾಡಿದವನ ವಶ. 10 ಸಲ ಯೋಚಿಸ್ತಾನೆ, 10 ಸಲ ಯೋಚಿಸ್ತಾನೆ. ನಿಶ್ಚಿತ್ಯತ ಪುನಃ ಪುನಃ ಅಂದ್ರೆ ಈಗ ಭಾರಿ ಒಳ್ಳೆ ಒಳ್ಳೆ ದಾತೃ ಅನ್ನುವ ಮಾತು ಕೇಳಿದಾಗ ಯಾರಿಗಾದ್ರೂ ಅನ್ಸುತ್ತೆ ಒಂದು ದಾನ ಮಾಡಿಯೇ ಬಿಡೋಣ ಅಂತ. ಆದ್ರೆ ಅವನು ಜಾಣ, ವಿಮೃಶ್ಯ, ಮತ್ತೆ ಮತ್ತೆ ಆಲೋಚನೆ ಮಾಡಿ ಎಷ್ಟಾ ಕ್ರತು ಸಹಸ್ರಾಣ ಅಪರೂಪದ ಯಜ್ಞಗಳನ್ನ 1000 ಬಾರಿ ಮಾಡಿದ್ದಾನೆ. ಕ್ರತು ಸಹಸ್ರಾಣ ಎಷ್ಟ ಸಾಮಾನ್ಯ ಅಲ್ಲ ಯಯಾತಿ ಅಂದ್ರೆ. ದಾತ ದಾನಪತಿ ಪ್ರಭು, ದಾತ ದಾನ ಮಾಡುವವರಲ್ಲಿ ಪತಿ. ಬಹುಶಃ ಇದು ಇನ್ನೊಂದು ಕಡೆ ವ್ಯಾಸರು ಹೇಳಿದ್ದು ಅನ್ಸುತ್ತೆ, ದಾನಪತಿ ಅಂತ ಶಬ್ದ. ದಾನಪತಿ ಹೇಳಿದ್ದು ಒಂದು ಅಕ್ರೂರನಿಗೆ, ಬಿಟ್ರೆ ಯಯಾತಿಗೆ ಹೇಳಿದ್ದಿದೆ. ಯಾಕಂದ್ರೆ ಅವನಿಗೆ ಗೊತ್ತಾಗಿತ್ತಲ್ಲ ಒಂದ್ಸಲ ವೃದ್ಧಾಪ್ಯ ಬಂದಾಗ ಎಷ್ಟು ದೇಹದಲ್ಲಿ ಏನೂ ಕೆಲಸ ಮಾಡ್ಲಿಕ್ಕೆ ಆಗದಂತ ಸ್ಥಿತಿ ಬರುತ್ತೆ, ಇನ್ನು ಒಂದು ಧರ್ಮ ಕರ್ಮ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವನಿಗೆ ವ್ಯಥೆ ಕಾಡಿತ್ತಲ್ವಾ. ಹಾಗಾಗಿ ಆ 1000 ವರ್ಷ ಮಗನ ಹತ್ರ ಏನು ಯೌವನವನ್ನ ನನಗೆ ಕೊಡು, ನಾನು ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಬಯಕೆಯಿಂದ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ಮೇಲೆ ಸಿಕ್ತಲ್ವಾ. ಮೊದಲ 4 ಮಕ್ಕಳು ಕೊಡ್ಲಿಲ್ಲ, ಕೊನೆಯವನು ಕೊಟ್ಟ. ಆ ಕೊಟ್ಟ ಸಂಪತ್ತನ್ನ ಸತ್ಕಾರ್ಯದಲ್ಲಿ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡಿದ್ರಿಂದ ಅವನು ದಾನಪತಿ ಆಗಿದ್ದ. ಯಯಾತಿ ಸರ್ವ ಕಾಶೀಶ ಇದಂ ವಚನಮಬ್ರವೀತ್. ಆ ಕಾಶಿ ಅಂತ ಅನ್ನೋದು ತುಂಬಾ ವಿಸ್ತಾರವಾದ ಭೂಭಾಗ. ಸಮಗ್ರ ಕಾಶಿಗೆ ಒಡೆಯನಾದಂತಹ ಯಯಾತಿ
ಅಂದ್ರೆ ಕಾಶಿ ಅಂದ್ರೆ ಒಂದು ಸಾಂಸ್ಕೃತಿಕ ನಗರ, ಬಹುಶಃ ಭಾರತದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದು. ನೀವು ಅದರ ಕೆಳಭಾಗಕ್ಕೆ ಹೋದ್ರೆ ಎಕ್ಸ್ಕವೇಷನ್ ಮಾಡ್ತಾ ಮಾಡ್ತಾ ಎಷ್ಟು ತರದ ಪ್ರಭೇದಗಳು ನಮಗೆ ಅಲ್ಲಿ ಭೂಮಿ ಮಾತಾಡುತ್ತೆ. ಭೂಮಿಯನ್ನ ತೋಡುವಾಗ ಭೂಮಿ ಹಿಂದೆ ಏನಾಗಿತ್ತು ಅನ್ನೋದನ್ನ ಮಾತಾಡುತ್ತದು. ಕೆಳಕ್ಕೆ ಹೋದಾಗ ಆಗ ಸಿಗುವ ವಸ್ತುಗಳಿದೆಯಲ್ಲ, ಅದು ಆ ಕಾಲದ ಘಟನೆಗಳಿಗೆ ಸಾಕ್ಷಿ. ಈಗ ನಾವು ರಸ್ತೆಯಲ್ಲಿ ಮೇಲೆ 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 ಮಣ್ಣು ಹಾಕಿ ಹಾಕಿ ಪಟ್ಟಣ ಏನಾಗುತ್ತೆ ಹೇಳಿ, ಸಾಮಾನ್ಯ ಎತ್ತರಿಸಿ 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 ಗುಡ್ಡ ಗುಡ್ಡ ಬೆಳೀತಾ ಇರುತ್ತೆ. ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮನ್ನ ಒಂದೋ ಟಾರ್, ಒಂದೋ ಸಿಮೆಂಟು ಬಿಟ್ರೆ ಪ್ಲಾಸ್ಟಿಕ್ ಇಷ್ಟೇ ಸಿಗುದು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ತೋಡಿದಾಗ, ನೆಲ ತೋಡಿದಾಗ. ಆದ್ರೆ ಆ ಕಾಲದ ಇದ್ದ ಎಲ್ಲಾ ಸರ್ವಕಾಶಿಗೂ ಒಡೆಯನಾಗಿ ತುಂಬಾ ವ್ಯವಸ್ಥಿತವಾದ ರೀತಿಯಲ್ಲಿ ರಾಜ್ಯಭಾರ ನಡೆಸಿದ ಯಯಾತಿ ಆ ಋತುಜನನ್ನ ಕುರಿತು ಹೀಗೆ ಹೇಳಿದಂತೆ, ತಾರ್ಕ್ಷ್ಯನನ್ನ ಕುರಿತು, ಯಾರು ಗರುಡನನ್ನ ಕುರಿತು ಹೀಗೆ ಹೇಳಿದ. ದೃಷ್ಟ್ವಾ ಪ್ರಿಯ ಸಖಂ, ಗರುಡ ತುಂಬಾ ಮಿತ್ರ ಯಯಾತಿಗೆ, ತುಂಬಾ ಹಿಂದಿನಿಂದಲೂ ಸಖ್ಯ ಇತ್ತು. ಗಾಲವಂಚ ದಿದರ್ಶಭಂ ನಿದರ್ಶನಂಚ ತಪಸೋ ಭಿಕ್ಷಾಂ ಶ್ಲಾಘ್ಯಾಂಚ ಕೀರ್ತಿತಾಂ, ನೀನು ಭಿಕ್ಷೆ ಕೊಡುವುದನ್ನ ತುಂಬಾ ಯೋಗ್ಯವಾದದ್ದು ಅಂತ ನನ್ನ ಮುಂದೆ ಹೊಗಳಿ ಅದರ ಮಹಿಮೆಯನ್ನು ಹೇಳಿದ್ದಿ. ಅತೀತ್ಯ ಚಂದ್ರಪಾನ್ ಅನ್ಯಾನ್ ಆದಿತ್ಯ ಕುಲ ಸಂಭವಾನ್ ಮತ್ಸಕಾಶಂ ಅನುಪ್ರಾಪ್ತಾಂ ಏವಂ ಬುದ್ಧಿಮವೇಕ್ಷ ಚ. ನನ್ನ ಹತ್ರ ಬಂದವರು ಯಾರೂ ಕೂಡ ಬರಿಗೈಯಲ್ಲಿ ಹಿಂತಿರುಗಿದ್ದು ಅಂತಿಲ್ಲ, ನಾನು ಯಾವತ್ತೂ ಕೂಡ ಹಾಗೆ ಯಾರನ್ನು ಕಳುಹಿಸಿದ್ದು ಅಂತಿಲ್ಲ. ಆದ್ರೆ ಸ್ವಲ್ಪ ಇವತ್ತು ಯೋಚನೆ ಮಾಡುವಾಗ ನನಗನ್ಸಿದ್ದು, ನನ್ನ ಜನ್ಮ ಸಫಲ ಆಯಿತು, ನನ್ನ ಕುಲವೇ ಉದ್ಧಾರ ಆಯಿತು. ತಾರಿತಂ ಚಾದ್ಯಮೇ ಕುಲಂ ಅಧ್ಯಾಯಂ ತಾರಿತೋ ದೇಶ, ನಾನಲ್ಲ, ನನ್ನ ಕುಟುಂಬ ಅಲ್ಲ, ನನ್ನ ದೇಶವೇ ಈ ಯೋಗ್ಯವಾದ ವ್ಯಕ್ತಿಗೆ ದಾನ ಕೊಡುವ ಮೂಲಕ ತಾರಿತಃ ದಾಟಿತು, ಅಪಾಯದಿಂದ ದಾಟಿತು. ಮುಂದೆ ಅಂತಹ ವ್ಯಕ್ತಿಗಳಿಗೆ ಎಲ್ಲಿ ದಾನ ದಕ್ಷಿಣೆ ನಡೀತಾ ಇರುತ್ತೋ ಆ ದೇಶಕ್ಕೆ ಪ್ರಾಕೃತಿಕ ವಿಕೋಪ ಬರಲ್ಲ ಅಂತ ಹೇಳ್ತಾರೆ. ಅಂಗ ದೇಶದ ಪ್ರಸಂಗವನ್ನು ಹೇಳುವಾಗ ಆ ಯುಭಾಂಡಕನ ಮಗ ಋಷ್ಯಶೃಂಗನನ್ನ ಕರೆತಂದ ಪ್ರಸಂಗವನ್ನು ಹೇಳುವಾಗ ಅವನು ಬಂದ ತಕ್ಷಣವೇ ಮಳೆ ಸುರಿಲಿಕ್ಕೆ ಶುರುವಾಗುತ್ತೆ, ಬರದ ಕಾಲ. ಅಂಥದ್ದು ಆಚಾರ್ಯರ ಜೀವನದಲ್ಲೂ ಬೇಕಾದಷ್ಟು ಉಲ್ಲೇಖಗಳು ಬರ್ತವೆ. ಮಳೆ ನೀರೇ ಇಲ್ಲದ ಜಾಗದಲ್ಲಿ ಕೆಳಗೆ ಸ್ವಲ್ಪವೂ ನೀರಿಲ್ಲ, ಆಚಾರ್ಯರು ನೆಟ್ಟ ದಂಡ ತೀರ್ಥದ ಮೇಲ್ಭಾಗದ ಮನೆಯಲ್ಲಿ ಇವತ್ತಿಗೂ ನೀರಿದೆ, ಎರ್ಕಿ ಮಠದ ಹತ್ರ. ಅಂದ್ರೆ ಇಂಥದ್ದು ಎಲ್ಲ ಕಾಲದಲ್ಲೂ ನಡೆಯುತ್ತೆ. ಅಷ್ಟು ಬೇಡ, ಆಚಾರ್ಯರ ತನಕ ಬೇಡ, ವಿದ್ಯಾಮಾನ್ಯರೇ ಅವರ ತಪಸ್ಸಿನ ಬಲದಿಂದ ಎಷ್ಟೋ ಕಡೆಗಳಲ್ಲಿ ಅವರು ಮಂತ್ರಾಕ್ಷತೆ ತಗೊಂಡು ಹೋಗಿ ಹಾಕಿದ ಕೆರೆ, ಬಾವಿ ಅಥವಾ ಕೊಳವೆ ಚೆನ್ನಾಗಿ ನೀರು ತುಂಬಿಕೊಂಡ ಅನೇಕ ಘಟನೆಗಳಿವೆ. ಹಾಗಾಗಿ ಒಬ್ಬ ಸಜ್ಜನ ವ್ಯಕ್ತಿ ಯಾರಿಗೂ ಹಾನಿಯಾಗದಂತೆ ಒಳ್ಳೆ ರೀತಿಯಿಂದ ಬದುಕಿದ್ದು ಅಂತಾದಾಗ ಅವನು ಒಳ್ಳೆ ಭಾವನೆಯಿಂದ ಏನನ್ನ ಆಶೀರ್ವದಿಸಿ ಕೊಡ್ತಾನೋ ಅದನ್ನ ಪ್ರಕೃತಿ ಮಾನ್ಯ ಮಾಡುತ್ತೆ. ಹಾಗಾಗಿ ಈ ರಾಜನ ಆಲೋಚನೆ, ನಿನ್ನಂಥವನಿಗೆ ಬಂದು ನಾನಿಲ್ಲಿ ಅವನು ಕೇಳಿದ್ದೇನು, 800 ಒಂದು ಕಿವಿಕೆ ಕಪ್ಪಗುಳ್ಳ ಮೈಯೆಲ್ಲ ಬೆಳ್ಳಗುಳ್ಳ ವರುಣನ ಲೋಕಕ್ಕೆ ಸಂಬಂಧಪಟ್ಟ ಜಾತಿಯ ಕುದುರೆಗಳನ್ನ ನಾನು ವಿಶ್ವಾಮಿತ್ರರಿಗೆ ಗುರುದಕ್ಷಿಣೆಯಾಗಿ ಕೊಡ್ಬೇಕಿದೆ, ನೀನು ಅದನ್ನು ನನಗೆ ದಯಮಾಡು ಅಂತ ಹೇಳಿದ್ದು. ಕೊಡ್ಲಿಕ್ಕೆ ಸಂತೋಷ ಆಯ್ತು. ಆದ್ರೆ ನಾನೊಂದು ಸಂಗತಿ ನಿನ್ನ ಹತ್ರ ಮುಕ್ತವಾಗಿ ಹೇಳಬೇಕು ಅಂತ ಬಯಸ್ತೇನೆ. ನಾನು ಮುಚ್ಚಿಡುವ ಬಯಕೆ ಮಾಡುವುದಿಲ್ಲ, ನಿನ್ನ ಹತ್ರ ನೇರವಾಗಿ ವಿಷಯವನ್ನ ಹೇಳ್ತೇನೆ. ಏನು? ವಕ್ತುಮಿಚ್ಛಾಮಿ ತು ಸಖೆ ಯಥಾ ಜಾನಾಸಿ ಮಾಂ ಪುರ. ನೀನ್ ತಿಳ್ಕೊಂಡದ್ ಸತ್ಯ, ನಾನು ರಾಜರ್ಷಿ ಆಗಿದ್ದೆ, ಸಾವಿರಾರು ಯಜ್ಞಗಳನ್ನ ಮಾಡಿದ್ದೇನೆ, ನಾನು ಬೇಕಾದಷ್ಟು ದಾನಗಳನ್ನ ನಡೆಸಿದ್ದೇನೆ, ಯಾವತ್ತೂ ಕೂಡ ನಾನು ಯಾರಿಗೂ ಕೂಡ ಕೈ ನೀಡಿ ಬಂದವರನ್ನ ಬರಿಗೈಯಲ್ಲಿ ಮರಳಿ ಕಳಿಸಿಲ್ಲ ಅನ್ನುವ ಎಲ್ಲಾ ಮಾತುಗಳು ಸತ್ಯ. ಆದ್ರೆ ನತತಾ ವಿತ್ತವಾನಸ್ಮಿ ಕ್ಷೀಣಂ ವಿತ್ತಂಚಮೇ ಸಖೆ. ಆದ್ರೆ ಇವತ್ತು ನಾನು ಅದನ್ನ ತ್ಯಾಗ ಮಾಡಿ ಕೈ ಚೆಲ್ಲಿ ಖಾಲಿ ಮಾಡಿಕೊಂಡದ್ರಿಂದ ಇವತ್ತು ನೀನ್ ಅಂದುಕೊಂಡಷ್ಟು ಸಂಪತ್ತು ನನ್ನ ಹತ್ರ ಇಲ್ಲ. ಈಗ ಇದು ಸತ್ಯ ವಸ್ತುಸ್ಥಿತಿ. ನಾನು ನಿನ್ನ ಹತ್ರ ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತೇನೆ, ನಿನ್ ಸಖ, ನನ್ನನ್ನು ಅರ್ಥ ಮಾಡ್ಕೊಳ್ತಿ, ಮಾತು ಕೊಟ್ಟು ಬಿಟ್ಟಿದ್ದೇನೆ, ಈಗೇನು ಹೀಗೆ ಅಡ್ಡದಾರಿ ಮಾತಾಡ್ತಾ ಇದ್ದಿ ಅಂತ ನೀನು ಅನ್ನಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಿನ್ನ ಹತ್ರ ಬಾಯಿ ಬಿಟ್ಟು ನನ್ನ ಸಮಸ್ಯೆಯನ್ನು ಹೇಳ್ತಾ ಇದ್ದೇನೆ. ನಚ ಶಕ್ತೋಸ್ಮಿ ತೇ ಕರ್ತುಂ ಮೋಘಮಾಗಮನಂ ಖಗ. ಆದ್ರೆ ನಿನ್ನನ್ನ ಹಾಗೆ ಬರಿಗೈಯಲ್ಲಿ ಕಳಿಸ್ಲಿಕ್ಕೂ ನನಗೆ ಮನಸ್ಸಿಲ್ಲ. ನಿನ್ನನ್ನ ವ್ಯರ್ಥವಾದ ರೀತಿಯಲ್ಲಿ ಕೇಳಿಯೂ ಏನು ಸಿಗ್ಲಿಲ್ಲ ಅನ್ನುವ ರೀತಿಯಲ್ಲಿ ನಿನ್ನನ್ನು ನಿರಾಶೆಯನ್ನಾಗಿಸಿ ಕಳುಹಿಸ್ಲಿಕ್ಕೆ ಇಷ್ಟ ಇಲ್ಲ ನನಗೆ. ಈ ಕಥೆಯನ್ನು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಯಾಕೆಂದ್ರೆ ಇಲ್ಲಿ ಒಂದೊಂದು ಪದವೂ ಕೂಡ ಇಡೀ ಕಥೆಯ ಹೇತುಗಳನ್ನ ಹೇಳುತ್ತೆ, ಅಂದ್ರೆ ಅದರ ಒಳಗಿನ ಮರ್ಮ ಏನು ಅಂತ. ಮೇಲ್ನೋಟದ ಕಥೆಯಾಗಿ ನಾವು ಇದನ್ನ ಸ್ವೀಕರಿಸ್ಲಿಕ್ಕಾಗುದಿಲ್ಲ. ಆಗ ಅವನು ಹೇಳ್ತಾನೆ, ನಚಾಶಾಂ ಅಸ್ಯ
ವಿಪ್ರರ್ಷೆ ವಿಧತಿ ಕರ್ತುಮುತ್ಸಹೇ. ಈ ವ್ಯಕ್ತಿಯ ನನ್ನಿಂದ ಏನಾದ್ರೂ ಸಿಕ್ಕೀತು ಅನ್ನುವ ಆಸೆಯನ್ನ ನಾನು ಭಂಗಗೊಳಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ. ಈ ವಿಪ್ರರ್ಷಿಯ ಗಾಲವನ ಮನಸ್ಸನ್ನು ನೋಯಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ. ಅದಕ್ಕೋಸ್ಕರ ಪುತ್ರೀಂ ದಾಸ್ಯಾಮಿ ಯತ್ಕಾರ್ಯಂ ಇಯಂ ಸಂಪಾದಯಿಷ್ಯತಿ ಅಭಿಗಮ್ಯ ಹುತಾಶೋ ಹಿ ನಿವೃತ್ತೋ ದಹತೆ ಕುಲಂ. ನಾನು ನನ್ನ ಮಗಳನ್ನ ನಿನಗೆ ಕೈ ಎತ್ತಿ ಧಾರೆ ಎರಿತೇನೆ, ನಿನಗೋಸ್ಕರ ಅಂತ ಅವಳನ್ನ ಕೊಟ್ಟಿದ್ದೇನೆ ನಾನು. ವಿತತಿ ಕರ್ತು ಮುತ್ಸಹೆ, ಸುಳ್ಳು ಮಾಡ್ಲಿಕ್ಕೆ ಇಷ್ಟಪಡದೆ ನಿನಗೆ ಇವಳನ್ನ ಕೊಡ್ತೇನೆ. ಆದ್ರೆ ಇವಳು ನಿನ್ನ ಇಡೀ ಗುರುದಕ್ಷಿಣೆಯ ಸಾಲದ ಪರಿಹಾರಕ್ಕಾಗಿ ನಿನಗೆ ಸಹಾಯ ಮಾಡ್ತಾಳೆ. ಇವಳಿಗೆ ಎಲ್ಲಾ ರೀತಿಯಾದ ಮುಂದೆ ಒಂದು ಶಬ್ದ ಬಳಸ್ತಾರೆ, ಸರ್ವಧರ್ಮ ಪ್ರದಾಯಿನಿ. ಇವಳು ಎಲ್ಲ ಧರ್ಮಗಳನ್ನ ಪಾಲಿಸಿದವಳು. ಇವಳು ಸಾಮಾನ್ಯ ಹೆಣ್ಣುಮಗಳು ಅಂತ ಅನ್ಕೊಳ್ಬೇಡ. ಇವಳು ದೇವಲೋಕದ ಅಪ್ಸರೆಯರಂತೆ ಆ ಋಷಿಗಳ ತಪಸ್ಸೇ ಮೂರ್ತಿವೆತ್ತು ಬಂದಂತಹ ಸ್ವರೂಪದ ಹೆಣ್ಣುಮಗಳಿಕೆ. ಒಂಥರ ಗಾದೆ ಅಥವಾ ಒಂದು ಇಡಿಯಂ ತರ ಹೇಳುವ ಮಾತನ್ನು ಹೇಳ್ತಾನೆ, ಅಭಿಗಮ್ಯ ಹತಾಶೋಹಿ. ಯಾರಾದ್ರೂ ಒಬ್ಬ ವ್ಯಕ್ತಿ ಹತ ಆಶ ಅಂದ್ರೆ ಆಸೆ, ಯಾರ ಆಸೆ ಹತವಾಗುತ್ತೋ, ಇಲ್ಲಿಗೆ ಬಂದು ನನಗೆ ಸಿಗುತ್ತೆ ಅಂತ ಅಂದುಕೊಂಡದ್ದು ಸಿಗದೆ ಹಾಗೆ ನೊಂದುಕೊಂಡು ಬೆಂದು ಹೋದ ಅಂತಂದ್ರೆ ಅಭಿಗಮ್ಯ ಹತಾಶೋಹಿ ನಿವೃತ್ತೋ ದಹತೆ ಕುಲಂ. ಆ ಕುಲವೇ ನಾಶವಾಗಿ ಹೋಗುತ್ತೆ. ಅವನು ಬೇರೆ ಶಾಪ ಹಾಕುದು ಬೇಡ, ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಇರ್ಲಿ ಸಿಗಲಿಲ್ಲ, ಏನೋ ನನ್ನ ಹಣೆ ಬರಹ ಅಂತ ಅವನು ಅಷ್ಟೇ ಬೇಸರ ಮಾಡಿಕೊಂಡು ಹೋದ್ರು ಕೂಡ ಆ ಕುಲದ ಪೂರ್ವದ ಎಲ್ಲಾ ಪಿತೃಗಳು ಕೂಡ ಗರ್ತಕ್ಕೆ ಬೀಳ್ತಾರೆ, ಪಾಪದ ಲೋಕಕ್ಕೆ ಬಿದ್ದು ಹೋಗ್ತಾರೆ. ಮತ್ತೆ ಪ್ರಾಯಶ್ಚಿತ್ತದಿಂದ ಪರಿಹಾರ ಇದೆ, ಆದ್ರೆ ಒಂದ್ ಸರ್ತಿಗೆ ಇಡೀ ಕುಲ ನಾಶ ಆಗುತ್ತೆ. ಆದ್ರಿಂದಾಗಿ ನಾನು ಈ ಭಯದಿಂದ ಮುಂದೆ ಬೇರೆ ಏನು ಯೋಚನೆ ಮಾಡದೆ ಕೊಡ್ತೇನೆ ಅಂತ ಹೇಳಿ, ಬೇರೆ ನಿಜವಾಗಿ ಏನ್ ಕೊಡ್ತೇನೋ ಅದನ್ನ ನಿನಗೆ ನೇರವಾಗಿ ದುಡ್ಡಿನ ರೂಪದಲ್ಲಿ ಕೊಡ್ಲಿಕ್ಕೆ ಆಗದೇ ಇದ್ರು ಅದನ್ನ ಪರಿಹರಿಸ್ಲಿಕ್ಕೆ ಬೇಕಿರುವ ಒಂದು ದಾರಿಯನ್ನು ನಾನು ಹಾಕಿ ಕೊಡ್ತೇನೆ ಅಂತ ಹೇಳಿ, ಹುತಾಶೋ ಕೃತಾರ್ಥ ಸನ್ ಹತ ಸಂಭಾವಿತೋ ನರ ಹಿನಸ್ಥಿತಸ್ಯ ಪುತ್ರಾಂಶ್ಚ ಕುರುವತೋ ಹಿತಂ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಕೊಡ್ತೇನೆ ಅಂತ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಆತನ ಬದುಕು ನಿರ್ವಂಶವಾಗುತ್ತೆ. ಆದ್ರಿಂದಾಗಿ 4 ವಂಶಗಳನ್ನ ಮರುಸ್ಥಾಪನೆ ಮಾಡಬಲ್ಲ ಹೆಣ್ಣುಮಗಳು ಇವಳು. ಇದು ಅವನಿಗೆ ಬಹುಶಃ ಅಂತರಂಗದಿಂದ ಆಕೆಯ ಬಗ್ಗೆ ಪೂರ್ತಿ ಗೊತ್ತಿದ್ದು ಹೇಳ್ತೇನೆ. ಇದಕ್ಕೆ 2 ಅರ್ಥ. 4 ವಂಶಗಳನ್ನು ಉದ್ಧಾರ ಮಾಡ್ತಾಳೆ ಅಂದ್ರೆ, ಒಂದು, ಈ ತಂದೆಯ ತಂದೆ ಮತ್ತು ತಾಯಿ ಅವರ 2 ಬೇರೆ ಬೇರೆ ವಂಶ, ತಾಯಿಯ ತಂದೆ ಮತ್ತು ತಾಯಿ, ಇದು ಒಂದು ಅರ್ಥ. ಆದ್ರೆ ಕಥೆ ನೋಡಿದ ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ. ಯಾಕಂದ್ರೆ ಕಥೆ ಮುಂದೆ ಬಂದಾಗ ನಿಮಗೆ ಆ ಅರ್ಥ ಗೊತ್ತಾಗುತ್ತೆ. 4 ವಂಶಗಳನ್ನು ಉದ್ಧರಿಸುವ ಹೆಣ್ಣು ಮಗಳು ಈಕೆ ಅಂತ. ಹಾಗಾಗಿ ಇವಳನ್ನ ನೀನು ನಿನ್ನ ಈ ಗುರುದಕ್ಷಿಣೆಯ 800 ಜಾತಿಯ ಕುದುರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೇನು ನಿನಗೆ ಅನುಕೂಲ ಬೇಕು ಇವಳು ಮಾಡಿಕೊಡ್ತಾಳೆ. ಸರಿ ಆಯ್ತು. ಮಾಧವಿ ಅಂತ ಇವಳ ಹೆಸರು, ತಾರ್ಕ್ಷ್ಯ. ಇವಳು ಎಲ್ಲ ಧರ್ಮಗಳನ್ನು ತಿಳಿದವಳು. ಇವಳಿಗೆ ಬೇರೆ ಬೇರೆ ವರಗಳಿವೆ. ಇವಳು ಅದು ಮತ್ತೆ ಮುಂದೆ ಅವಳೇ ಹೇಳ್ತಾಳೆ, ಇಲ್ಲಿ ತಂದೆ ಏನು ಅಷ್ಟು ಬಿಡಿಸಿ ಹೇಳುದಿಲ್ಲ, ಆದ್ರೆ ಸರ್ವಧರ್ಮೋಪಚಾಯಿನಿ. ಏನ್ ಕೆಟ್ಟ ಪರಿಸ್ಥಿತಿ ಬಂದ್ರೆ ಅವಳದನ್ನ ಸಹಿಸಿಕೊಳ್ಳುವ, ಅವಳಿಗೆ ನಿಗ್ರಹಿಸುವ, ಅವಳಿಗೆ ಅದು ತನಗೆ ಬಾಧೆ ಆಗದಂತೆ ತಡೆಯುವ ಶಕ್ತಿ ಇದೆ. ಬೇಕಾದ ರೂಪವನ್ನ ತೊಡಬಲ್ಲಳು, ಬೇಕಾದ ಸ್ಥಾನದಲ್ಲಿ ನಿಲ್ಲಬಲ್ಲಳು, ಎಂಥ ಸ್ಥಿತಿಯಲ್ಲೂ ತನ್ನ ಮನಸ್ಸನ್ನ ಧೃತಿಗೆಡದಂತೆ ಧೈರ್ಯದಿಂದ ಬದುಕನ್ನು ನಡೆಸಬಲ್ಲಳು. ಅಂತ ಇವಳನ್ನ ನಾನು ನಿನಗೆ ನಿನ್ನ ಈ ಋಣಮುಕ್ತಿಯ ಕಾರ್ಯಕ್ಕೆ ಸಹಕಾರಿಣಿಯಾಗಿ ಕೊಡ್ತಾ ಇದ್ದೇನೆ. ಇವಳನ್ನು ಕರ್ಕೊಂಡು ಹೋಗು. ಯಾಕೆಂದ್ರೆ ಅಸ್ಯಾ ಶುಲ್ಕಂ ಪ್ರದಾಸ್ಯಂತಿ ನೃಪ ರಾಜ್ಯಮಪಿ ಧ್ರುವಂ ಕಿಂ ಪುನಃ ಶ್ಯಾಮಕರ್ಣಾನಾಂ ಹಯಾನಾಂ ದ್ವೇ ಚತುಷ್ಯತೆ. 800 ಕುದುರೆಗಳೇನು, ಸಮಸ್ತ ರಾಜ್ಯವನ್ನೇ ನೀನು ಇವಳನ್ನ ಕರ್ಕೊಂಡು ಹೋಗಿ ಯಾವುದೋ ರಾಜನಿಗೆ ಒಪ್ಪಿಸಿದಿ ಅಂತ ಅಂದ್ರೆ ಅವನು ಶುಲ್ಕ, ಹಿಂದೆ ಎಲ್ಲ ಕನ್ಯಾಶುಲ್ಕ ಅಂತ ಇತ್ತು. ಕನ್ಯಾಶುಲ್ಕ ಅಂದ್ರೆ ಈಗ ವರದಕ್ಷಿಣೆ ಅಂತ ಅನ್ನೋ ಹುಚ್ಚು ಹೇಗಿದೆಯೋ ಹಾಗೆ ಆ ಕಾಲದಲ್ಲಿ ಕನ್ಯಾಶುಲ್ಕ ಅಂತ ಇತ್ತು. ಹೆಣ್ಣನ್ನ ಮದುವೆ ಆಗ್ಬೇಕು, ಅದು ಎಲ್ಲಾ ಕಾಲಕ್ಕೂ ಬರುತ್ತೆ. ಯಾವಾಗ ಹೆಣ್ಣಿನ ಅಗತ್ಯ ಜಾಸ್ತಿ ಆಗುತ್ತೋ, ಹೆಣ್ಣು ಸಿಗುದಿಲ್ಲ ಅಂತ ಆಗುತ್ತೋ, ಆಗ ದುಡ್ಡು ಕೊಟ್ಟೆ ತಗೊಳ್ಬೇಕಾಗುತ್ತೆ. ಅಂದ್ರೆ ದುಡ್ಡು ಕೊಡೋದು ಅವಳಿಗಲ್ಲ, ಆ ಮನೆಯವರು ನಮ್ಗೆ ಏನಾದ್ರೂ ಲಾಭ, ಎಲ್ಲರೂ ಅವರವರ ಆ ಕಾಲದ ಲಾಭವನ್ನ ಗುರುತಿಸುವವರೇ ಅಲ್ವಾ. ಸಮಾಜ ಒಪ್ಕೊಳ್ಳೋದು ಯಾರು ಒಬ್ರು ಮಾಡುದಲ್ಲ, ಇಡೀ ಸಮಾಜ. ಕುಂತಿಯನ್ನ ಮದುವೆ ಆಗುವಾಗ್ಲೂ ಮಾದ್ರಿಯನ್ನ ಮದುವೆ ಆಗುವಾಗ್ಲೂ ಶಲ್ಯ ಇದೇ ಮಾತು ಭೀಷ್ಮನಿಗೆ ಹೇಳ್ತಾನೆ. ನಾವು ನಮ್ಮ ಊರಲ್ಲಿ ಒಂದು ಕಟ್ಲೆ ಇದೆ, ನಿನ್ನ ಹತ್ರ ನಾನು ದುಡ್ಡು ಕೇಳಲಿಕ್ಕೆ ಇಷ್ಟ ಇಲ್ಲ ನನಗೆ, ಈ ಮಾತನ್ನು ಹೇಳ್ತಾನೆ. ನಿನ್ನ ಹತ್ರ ದುಡ್ಡು ಕೇಳಲಿಕ್ಕೆ ಇಷ್ಟ ಇಲ್ಲ ನನಗೆ, ಆದ್ರೆ ನಮ್ಮ ಊರಲ್ಲಿ ಒಂದು ಕಟ್ಲೆ ಇದೆ,
ಯಾವುದೇ ನಮ್ಮ ಮನೆಯಿಂದ ಒಂದು ಹೆಣ್ಣನ್ನು ನಾವು ಕಳಿಸುವಾಗ ಆ ದೇಶದಿಂದ ಒಂದು ಕನ್ಯಾಶುಲ್ಕವನ್ನು ಸ್ವೀಕರಿಸಬೇಕು ಅಂತ ನಮ್ಮ ನಿಯಮ. ಅಯ್ಯೋ, ನಿಮ್ಮ ನಿಯಮವನ್ನು ನಾನು ಮೀರ್ಲಿಕ್ಕೆ ಹೋಗಲ್ಲ, ನೀವು ಏನ್ ಕೇಳ್ತೀರೋ ಅದನ್ನೆಲ್ಲ ಕೊಡ್ತೇನೆ ಅಂತ ಹೇಳಿ ಬೇಕಾದಷ್ಟು ಸಂಪತ್ತನ್ನ ಕೊಟ್ಟು, ಎರಡು ಅಂಶದಲ್ಲಿದೆ. ಕೊಡದೇ ಇದ್ರೆ ಜಗಳ ಆಗತ್ತೆ ಅಂತ ಅನ್ನುವಂಥದ್ದು ದೋಷ. ಕೊಡುವುದು ಪ್ರೀತಿಯಿಂದಾದಾಗ ಅದು ಅವ್ರವ್ರ ಇಷ್ಟ. ಇಲ್ಲಿ ಕೊಡ್ತಾ ಇದ್ದದ್ದು ಹಾಗೆ. ಅದನ್ನ ಭೀಷ್ಮನು ಹೇಳ್ತಾನೆ, ನೀನು ಕೊಡುವುದಿಲ್ಲ, ಕೊಡ್ಬೇಕು ಅಂತ ಹೇಳುದು, ನೀನ್ ನಿಯಮ ತಿಳಿಸಿದ್ಯಲ್ವಾ, ಸಾಕು, ನಾವು ಅದನ್ನು ಇಷ್ಟಪಟ್ಟೆ ಮಾಡ್ತೇವೆ ಅಂತ. ಹಾಗೆ ಮಾಡಿದ್ದು ಹೇಗೋ ಇಲ್ಲೂ ಕೂಡ ಆ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ಇದು ಗಮನಕ್ಕೆ ಬರುತ್ತೆ. ಶುಲ್ಕವನ್ನ ಅಸ್ಯಾಹ ಶುಲ್ಕಂ ಪ್ರದಾಸ್ಯಂತೆ ನೃಪಾಹ, ಬಹುವಚನ ಹಾಕಿ ಹೇಳ್ತಾರೆ. ಎಲ್ಲರೂ ಕೂಡ ಈಕೆಯ ವಿವಾಹಕ್ಕೋಸ್ಕರ ಕನ್ಯಾಶುಲ್ಕವನ್ನು ಕೊಟ್ಟೆ ಆಕೆಯನ್ನು ವಿವಾಹವಾಗ್ತಾರೆ. ನಿನ್ನ ಸಮಸ್ಯೆಗಳು 800 ಕುದುರೆಗಳದ್ದೇನು ಲೆಕ್ಕ, ಅದಕ್ಕಿಂತ ದೊಡ್ಡ ಪ್ರಮಾಣದ ಸಂಪತ್ತೇ ನಿನಗೆ ಬರುತ್ತೆ. ಇವನು ತನ್ನ ಮಗಳು ಅನ್ನುವ ಹಾಗೆ ಗಾಲವ ಕರ್ಕೊಂಡು ಹೋಗ್ತಾನೆ. ಅಹಂ ದೌಹಿತ್ರವಾನ್ ಸ್ಯಾಂ ವೈ ವರ ಏಷ ಮಮ ಪ್ರಭೋ. ಮತ್ತೊಂದು ಯಯಾತಿಯ ಅದು ದೃಢತೆ, ತಪಸ್ಸಿನ ದೃಢತೆ ಹೇಳುತ್ತೆ. ಈಕೆಯಲ್ಲಿ ನಾನು 4 ಮಕ್ಕಳನ್ನ ಪಡೀತೇನೆ. ಅವರೆಲ್ಲ ದೌಹಿತ್ರರು. ದೌಹಿತ್ರರು ಅಂದ್ರೆ ಮಗಳ ಮಕ್ಕಳು. ಒಬ್ಬ ಮಗ ನನ್ನ ಉದ್ಧಾರಕ್ಕೆ ಕಾರಣನಾದ, ಇನ್ಯಾರೂ ಈ ವಂಶದಲ್ಲಿ ನನ್ನನ್ನು ಉದ್ಧರಿಸೋರಿಲ್ಲ. ಇನ್ನು ಉದ್ಧರಿಸೋರು ಅಂತಿದ್ರೆ ಈ ಮಾಧವಿಯ ಮಕ್ಕಳೇ 4 ಜನ ಬರ್ತಾರೆ. 4 ಜನ ಮಕ್ಕಳು ಕೂಡ ನನ್ನನ್ನ ವಾಪಸ್ ಉದ್ಧರಿಸ್ತಾರೆ. ಈ ಕಥೆ ಹಿಂದೆ ಬಂದು ಹೋಗಿದೆ ನಿಮಗೆ. ಆದಿಪರ್ವದಲ್ಲೇ ಯಯಾತಿಯ ಕಥೆ ಬಂದಾಗ ಅವನು ಸ್ವರ್ಗದಿಂದ ಬೀಳ್ತಾನೆ. ಆ 4 ಜನ ಹುಡುಗರು ಸಿಗ್ತಾರಲ್ಲಿ. ಅಂದ್ರೆ ಅವ್ನು ಬೀಳುವ ಟೈಮಿಗೆ ಒಂದು ಕೊನೆಗೆ ಒಳ್ಳೆ ಮಾತು ಕೇಳ್ತಾನೆ, ನನ್ನ ಸಜ್ಜನರ ಮಧ್ಯೆ ಬೀಳಿಸು ಅಂತ. ಆಗ ಈ 4 ಜನ ಯಾಗ ಮಾಡಿ ಮಾತಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿಗೆ ಮೇಲಿಂದ ಬೀಳ್ತಾನೆ, ಮತ್ತೆ ಒಳ್ಳೆ ಮಾತಾಡಿ ವಾಪಸ್ ಸ್ವರ್ಗ ಕಳಿಸ್ತಾರೆ ಅಂತ ಅಲ್ಲಿ ಕಥೆ ಬಂದಿದೆ. ಅವ್ರು ಯಾರು ಏನು ಎತ್ತ ಅಂತ ಅನ್ನೋ ಕಥೆ ಅಲ್ಲಿ ಇಲ್ಲ. ಕಥೆ ಪೂರ್ಣ ಆಗುದು ಹೇಗೆ ಅಂತ ಅನ್ನೋದಕ್ಕೆ ಅಲ್ಲಿ ಕಥೆ ಆ ವ್ಯಕ್ತಿಗಳ ಪರಿಚಯ ಇದೆ. ಇವರೆಲ್ಲ ಮಾಧವಿಯ ಮಕ್ಕಳು ಅಂತಿದೆ. ಆ ಮಾಧವಿಗೆ ಇವ್ರು ಯಾಕೆ ಮಕ್ಕಳಾಗಿ ಬಂದ್ರು, ಮಾಧವಿಯ ಮಕ್ಕಳಾಗಿ ಯಯಾತಿ ಯಾರಿಗೆ ಕೊಟ್ಟ, ಏನಾಗಿತ್ತು, ಅದೇನು ಅಲ್ಲಿ ಕಥೆ ವಿವರ ಇಲ್ಲ. ಆ ವಿವರ ಇಲ್ಲಿ ಬರುತ್ತೆ. ಅಂದ್ರೆ ಇದು ಮಹಾಭಾರತದ ಇನ್ನೊಂದು ಭಾಗ ಆದ್ರಿಂದ ನಮ್ಗೆ ಇದನ್ನು ಪೂರ್ತಿ ಓದುವ ಒಂದು ಇರಾದೆ ಇದ್ದಾಗ ಈ ಕಥೆ ಪೂರ್ಣ ಆಗುತ್ತೆ. ಕೆಲವೊಂದ್ ಸರ್ತಿ ಹಾಗಾಗುದಿಲ್ಲ. ಕೆಲವೊಂದ್ ಸರ್ತಿ ಭಾಗವತದ ಕಥೆ ಭಾರತದಲ್ಲಿ ಪೂರ್ಣ ಆಗುತ್ತೆ, ಭಾರತದ ಕಥೆ ಯಾವುದು ರಾಮಾಯಣದಲ್ಲಿ ಪೂರ್ಣ ಆಗುತ್ತೆ, ರಾಮಾಯಣದಲ್ಲಿ ಬಂದ ಕಥೆ ಕೆಲವೊಮ್ಮೆ ಪುರಾಣದಲ್ಲಿ ಪೂರ್ಣ ಆಗುತ್ತೆ. ಹೀಗೆ ನಮಗೆ ಸಮಗ್ರ ಅಧ್ಯಯನ ಇಲ್ಲದೆ ಹೋದಾಗ ಆ ಕಥೆಯ ನಿಜವಾದ ಒಳ ಮರ್ಮ ಅದು ಅರ್ಥ ಆಗುದಿಲ್ಲ. ಆ ಗಾಲವನಿಗೆ ಗರುಡ ಹೇಳ್ತಾನೆ, ನಿನಗೆ ಅಶ್ವಗಳನ್ನು ಸಂಪಾದಿಸುವ ದಾರಿ ಆಯ್ತಲ್ವಾ, ನಾನು ನಿನಗೆ ದಾರಿ ತೋರಿಸಿ ಹೊರಡ್ತೇನೆ ಅಂತ ಹೇಳಿದ್ದೆ. ನನ್ನ ಕೆಲಸ ಇಲ್ಲಿಗೆ ಮುಗೀತು, ನನಗಿನ್ನೂ ಬೇರೆ ಕಾರ್ಯಾಂತರಗಳಿವೆ, ಅದರಿಂದ ನಾನು ಅಲ್ಲಿಗೆ ಹೊರಡ್ತೇನೆ ಅಂತ ಸೀದಾ ತಾರ್ಕ್ಷ್ಯ ಹೊರಟ. ಗರುಡ ಹೊರಟು ಹೋದ. ಇವನು ಯೋಚನೆ ಮಾಡ್ತಾ ಇದ್ದ, ಯಾರು ಈ ಶುಲ್ಕದಿಂದಾಗಿ ಈಕೆಯನ್ನು ಸ್ವೀಕರಿಸಿ ನನ್ನ ಗುರುದಕ್ಷಿಣೆಗೆ ಬೇಕಾದ ಸಂಪತ್ತನ್ನ ಒದಗಿಸ್ತಾರೆ ಅಂತ ಅವನ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಯೋಧ್ಯೆಯ ರಾಜನ ನೆನಪಾಯಿತು. ಹರಿಯಶ್ವ ಅಂತ ಅವನ ಹೆಸರು. ಆ ಹರಿಯಶ್ವನನ್ನ ಸ್ಮರಣೆ ಮಾಡ್ಕೊಳ್ತಾನೆ. ಇಕ್ಷ್ವಾಕು ವಂಶದ ಹಿರಿಯ. ಚಿಂತಯಾನಃ ಕ್ಷಮಂ ದಾನೇ ರಾಜಾನಂ ಶುಲ್ಕತೋ ಗಮತ್ ಸೋಗಚ್ಚನ್ ಮನಸೇಕ್ಷ್ವಾಕುಂ ಹರಿಯಶ್ವಂ ರಾಜಸತ್ತಮಂ. ಅವನು ತುಂಬಾ ಒಳ್ಳೆಯ ಕೋಶ ಧಾನ್ಯಗಳನ್ನ ಒಳಗೊಂಡವ, ಪ್ರಜೆಗಳನ್ನ ಪ್ರಿಯ ಪೌರಂ, ತುಂಬಾ ಒಳ್ಳೆ ಮಾತು, ಪ್ರಿಯ ಪೌರಂ, ಪೌರರನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವವ, ಮತ್ತು ಅವನಿಗೆ ಬೇಕಾದಷ್ಟು ಸಂಪತ್ತು ಧಾನ್ಯಗಳಿವೆ. ಆದ್ರಿಂದ ರಾಜ್ಯದ ಕೋಶವನ್ನ ಬರಿದು ಮಾಡಿ ಇವನಿಗೇನು ದಾನ ಕೊಡಬೇಕಾದಿಲ್ಲ, ಬೇಕಾದಷ್ಟಿದೆ. ಯಾರತ್ರ ತಗೊಳ್ಬೇಕು ಅಂತ ಅವ್ರು ಮೊದಲೇ ಮಾತಾಡ್ಕೊಂಡಿದ್ದು ಅಂದ್ರೆ ಯಾರತ್ರ ಕೋಶದಲ್ಲಿ ತುಂಬಿದ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತಿರುತ್ತೋ ಅವನತ್ರ ನಾವು ಈ ಸಂಪತ್ತನ್ನ ಪಡೀಬೇಕು ಅಂತ. ಸೀದಾ ಅಲ್ಲಿಗೆ ಹೋದ ತಕ್ಷಣವೇ ಅವನು ರಾಜನನ್ನ ಮಾತನಾಡಿಸ್ತಾನೆ. ಪ್ರಜಾಭಿಕಾಮಂ, ಅವನಿಗೊಂದು ವಿಷಯ ಗೊತ್ತಿರುತ್ತೆ. ಅವನಿಗಿನ್ನು ತನ್ನ ರಾಜ್ಯಭಾರ ಮುಂದುವರಿಸಲಿಕ್ಕೆ ಬೇಕಿರುವ ಒಬ್ಬ ಯೋಗ್ಯ ವ್ಯಕ್ತಿ ಮನೆಯಲ್ಲಿ ಬಂದಿರಲ್ಲ, ಅಂದ್ರೆ ಅಪ್ರಜಾವಂತಂ, ಇನ್ನು ಮಕ್ಕಳಾಗಿರಲ್ಲ. ಅಂತ ಸ್ಥಿತಿಯಲ್ಲಿ ಅವನನ್ನು ಹೋಗಿ ಕೇಳ್ತಾನೆ. ಕನ್ಯೆ ಯಮ್ಮಮ ರಾಜೇಂದ್ರ, ಇವಳು ನನ್ನ ಮಗಳು. ಪ್ರಸವೈ ಕುಲವರ್ಧಿನಿ, ಇವಳು ಹೆತ್ತರೆ ಚಕ್ರವರ್ತಿಯನ್ನೇ ಹೆರ್ತಾಳೆ. ಇವಳ ವಿಶೇಷ ಗುಣ ಏನು ಅಂದ್ರೆ, ಇವಳು ಯಾರಲ್ಲಿ ವಿವಾಹವಾಗಿ ಆ ಮಗುವನ್ನ ಪಡೀತಾಳೋ ಆ ವ್ಯಕ್ತಿ ಚಕ್ರವರ್ತಿಯೇ ಆಗ್ತಾನೆ ಅಂತ ಇವಳಿಗೆ ಪೂರ್ವದಲ್ಲೇ ಸಿದ್ಧರು ಹೇಳಿದ ಮಾತು, ಸ್ವತಃ ಅಪ್ಪನು ಹಿಂದೆ ಹೇಳಿದ್ದಾನೆ. ಅದರಿಂದಾಗಿ ಶುಲ್ಕ ಕೊಟ್ಟು ನೀನು ಈಕೆಯನ್ನ ಸ್ವೀಕರಿಸುವುದು ಅಂತ ಆದ್ರೆ ಯಾಕೆ ಶುಲ್ಕ ಕಟ್ಟಬೇಕು ಅಂತ ನಿನಗೆ ಡೌಟ್ ಬರುದು. ನನಗೋಸ್ಕರ ನಾನು ಕೇಳ್ತಿಲ್ಲ, ನನ್ನ ಸ್ವಾರ್ಥಕ್ಕೆ ಒಂದು ಸಣ್ಣ ಕಣವೂ ಬೇಡ, ನಾನು ಯಾವುದನ್ನು ಬಯಸುವುದಿಲ್ಲ. ನಾನು ಗುರುಗಳಿಗೆ ಮಾತು ಕೊಟ್ಟು ಬಿಟ್ಟಿದ್ದೇನೆ,
ನಿಮಗೆ ನಾನು ಗುರುದಕ್ಷಿಣೆ ಕೊಡ್ತೇನೆ ಅಂತ, ಅದನ್ನು ತೀರಿಸಬೇಕಾದ ಅಗತ್ಯ ಇದೆ. ಅದಕ್ಕೋಸ್ಕರ ನೀನು 800 ಒಂದು ಕಿವಿ ಕಪ್ಪಗುಳ್ಳ ಮೈಯೆಲ್ಲ ಬೆಳ್ಳಗುಳ್ಳ ವರುಣ ಜಾತಿಯ ವರ್ಣಲೋಕಕ್ಕೆ ಸಂಬಂಧಪಟ್ಟ ಕುದುರೆಗಳನ್ನು ಕೊಡಬೇಕು ಅಂತ ಹೇಳ್ತಾನೆ. ಆಗ ಶುಕ್ಲಂತೆ ಕೀರ್ತಯಿಷ್ಯಾಮಿ ಶುಲ್ಕಂತೆ ಕೀರ್ತಯಿಷ್ಯಾಮಿ ತಚ್ಛ್ರುತ್ವ ಸಂಪ್ರಧಾರ್ಯತ. ವಿಷಯ ಹೇಳ್ತೇನೆ, ನೀನ್ ಮದುವೆ ಆಗ್ಲೇಬೇಕು, ನನಗೆ ಕೊಡ್ಲೇಬೇಕು ಅಂತಾನೂ ಕೇಳಲ್ಲ. ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಯಯಾತಿ ಕೊಟ್ಟಂತೆ ಒಂದು ಅವಕಾಶ ಇರುವ ಹಾಗೆ ಈಕೆಯಿಂದ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ನನ್ನ ಮಗಳು ಅಂತ ಅನ್ಕೊಂಡು ಇವಳನ್ನು ಕರ್ಕೊಂಡು ಬಂದಿದ್ದೇನೆ. ಇವಳನ್ನು ವಿವಾಹವಾಗುವುದರಿಂದ ನನಗೆ ಆ 800 ಹಸುಗಳು ಕುದುರೆಗಳು ಸಿಗ್ತಾವೆ ಅಂದ್ರೆ ನಾನು ಋಣಮುಕ್ತನಾಗ್ತೇನೆ. ನನಗೆ ಗುರುಗಳ ಋಣವನ್ನು ಮುಕ್ತಿಗೊಳಿಸುವುದೊಂದೇ ನನ್ನ ಜೀವನದ ಧ್ಯೇಯ. ಆಮೇಲೆ ನಾನು ತಪಸ್ಸಿಗೆ ಹೋಗ್ಬೇಕು, ಅಲ್ಲಿ ತನಕ ನಾನು ತಪಸ್ಸಿಗೆ ಹೋಗ್ಲಿಕ್ಕೂ ಆಗಲ್ಲ ಅಂತ ಹೀಗೆ ಹೇಳಿದಾಗ ಯೋಚನೆ ಮಾಡಿದ. ಯಾರು? ಹರಿಯಶ್ವ ಯೋಚನೆ ಮಾಡಿ, ಆಗ್ಲಿ, ನೀನು ಹೇಳಿದ ಮಾತಿನಲ್ಲಿ ಒಂದು ತಿಳ್ಕೊಳ್ಬೇಕಾದ ಅಂಶ ಇದೆ. ಅಲ್ಲಿಗೆ 116ನೇ ಅಧ್ಯಾಯ ಆರಂಭ ಆಗುತ್ತೆ. ದೀರ್ಘಮುಷ್ಣಂಚ ನಿಶ್ವಸ್ಯ, ಗಟ್ಟಿಯಾಗಿ ಉಸಿರನ್ನು ಸ್ವೀಕರಿಸಿ ನಿಟ್ಟುಸಿರು ಬಿಡ್ತಾನೆ. ಸ್ವಲ್ಪ ಖುಷಿಯೂ ಆಗುತ್ತೆ, ಸ್ವಲ್ಪ ಬೇಸರವೂ ಆಗುತ್ತೆ. ಈ ಪರಿಸಂಗ ಒಳ್ಳೇದಿದೆ, ಆದ್ರೆ ಇವನಿಗೆ ಬೇಕಿರುವ 800 ಕುದುರೆಗಳನ್ನು ಕೊಡುವ ತಾಕತ್ತು ಅವನಿಗೂ ಇರಲಿಲ್ಲ. ಅವನ ಹತ್ರ ಕೇವಲ 200 ಕುದುರೆಗಳು ಮಾತ್ರ ಇತ್ತು. ಅದೇ ಒಂದೇ ಕಿವಿ ಕಪ್ಪಗಿರುವ 200 ಕುದುರೆ ಅವನ ಹತ್ರ ಇತ್ತು. ಅದು ಏನ್ ಕತೆ ಅಂತ ಮತ್ತೆ ಲಾಸ್ಟಿಗೆ ಬರುತ್ತೆ, ಅದು ಎಲ್ಲಿಂದ ಬಂತು, ಹೇಗ್ ಬಂತು ಅಂತ. ಅಂಥದ್ದನ್ನ ಕೊಡ್ಬೇಕಲ್ವಾ ಅಂತ ಯೋಚನೆ ಮಾಡಿದ. ಅಷ್ಟೊತ್ತಿಗೆ ಅವಳನ್ನು ನೋಡ್ದ. ಅವಳನ್ನು ನೋಡಿದ್ರೆ ಅವಳದ್ದೊಂದು ವರ್ಣನೆ ಮಾಡ್ತಾರೆ. ಉನ್ನತೇಶು ಉನ್ನತ ಷಟ್ಸು, 6 ಎತ್ತರ ಇರ್ಬೇಕಂತ ಅದು 6 ಎತ್ತರ ಇತ್ತು. 5 ಸೂಕ್ಷ್ಮ ಇರ್ಬೇಕಂತ 5 ಸೂಕ್ಷ್ಮ ಇತ್ತು. 3 ಗಂಭೀರ ಇರ್ಬೇಕಿತ್ತು, 3 ಗಂಭೀರ ಇತ್ತು. ಆಮೇಲೆ 5 ಕೆಂಪಗಿರ್ಬೇಕಿತ್ತು, 5 ಕೆಂಪಗಿತ್ತು. ಏನದು ಅಂತ ಹೇಳ್ತಾರೆ. ಶ್ರೋಣ್ಯಂ ಲಲಾಟ 3 ಚ ಘ್ರಾಣಂ ಚೇತಿ ಷಡುನ್ನತಂ, ಷಟ್ ಉನ್ನತಂ, ಚೂರು ಎತ್ತರ ಇರಬೇಕು ಅಂತ. ಯಾವುದೆಲ್ಲ? ಶ್ರೋಣ್ಯವು ಬೆನ್ನಿನ ಹಿಂಭಾಗ ಕೆಳಭಾಗ ಚೂರು ಎತ್ತರ ಇರಬೇಕು. ಲಲಾಟಂ ಹಣೆಯು ಉಬ್ಬಿರ್ಬೇಕು. 3 ತೊಡೆಗಳು ಕೂಡ ಉಬ್ಬಿರ್ಬೇಕು. ಘ್ರಾಣಂ ಮೂಗು ಚೂಪ ಎತ್ತರ ಇರಬೇಕು. ಅದು ಕಣ್ಣಿನ ಸಮಾನಕ್ಕಿರಬಾರ್ದು, ಕಣ್ಣಿಗಿಂತ ಚೂರು ಎತ್ತರ ಇರಬೇಕು. ಅಂದ್ರೆ ಅದು ಹಾಗೆ ಅಂತ ಹೇಳಿ ಎಳೆಯುವಾಗ ಸಿಗರೇಟ್ ಎಳೆಯುವಾಗ ನೆನೆಯದೇ ಇರುವಷ್ಟಲ್ಲ. ಇದು 6 ಎತ್ತರ ಇರಬೇಕು. ಇನ್ನು ಸೂಕ್ಷ್ಮಗಳು ಯಾವುದೆಲ್ಲ ಅಂತಂದ್ರೆ ಅಂಗುಲಿ ಪರ್ವಾಣಿ, ಈ ಭಾಗ ತುಂಬಾ ದಪ್ಪ ಇರಬಾರದು ಅಂತ. ತುಂಬಾ ಪರ್ವ ಅಂದ್ರೆ ಈ ಗಂಟು ತುಂಬಾ ಚೆನ್ನಾಗಿರ್ಬೇಕು. ನೀವು ಬಹಳ ಕೈಗಳನ್ನು ನೋಡಿದ್ಮೇಲೆ ಇದು ಗೊತ್ತಾಗುತ್ತೆ. ಇಷ್ಟಿಷ್ಟು ದಪ್ಪ ಇರುತ್ತೆ ಬೆರಳುಗಳ ಆ ಗಂಟು, ಅದನ್ನು ಬಾಗಿಸಿದ್ರೆ ಇಷ್ಟು ದಪ್ಪ ಬರುತ್ತೆ. ಅದು ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕು. ಆಮೇಲೆ ಕೂದಲು ತುಂಬಾ ನೈಸ್ ಆಗಿರ್ಬೇಕು. ಅದು ಸಹಜವಾಗಿ ಏನೋ ಮಾಡಿಕೊಂಡು ಅದನ್ನೆಲ್ಲ ಸುತ್ತಿ ಬಳಸು ಲಟ್ಟಣಿಗೆ ಎಲ್ಲ ಹಾಕಿ ತಿರುಗಿಸಿ ಲಟ್ಟಿಸಿದ ಹಾಗೆ ಮಾಡಿದ ಕೂದಲಲ್ಲ, ಸಹಜವಾಗಿ ಕೇಶ. ಮೈಯ ರೋಮ ಕೂಡ ಹಾಗೇನೆ, ಅದು ಯಾರಿಗಾದ್ರೂ ತಾಗಿದ್ರೆ ಏನೋ ಸೂಜಿ ಚುಚ್ಚಿದ್ರು ಅನ್ನೋ ಹಾಗಿರ್ಬಾರ್ದು. ಮೈ ರೋಮ ಅತ್ಯಂತ ತೆಳ್ಳಗಿರ್ಬೇಕು. ಆಮೇಲೆ ನಖ ಉಗುರು ಕೂಡ ಹಾಗೆ ತುಂಬಾ ತೆಳ್ಳಗಿರ್ಬೇಕು. ಶೂರ್ಪನಖೆಯ ಹಾಗೆ ಯಾರಿಗಾದ್ರೂ ಪರಚಿದ್ರೆ ಮೈಯೇ ಕಿತ್ತು ಬರುವ ಹಾಗಿರಬಾರದು. ಆಮೇಲೆ ತ್ವಚಃ ಚರ್ಮವು ಕೂಡ ಹಾಗೆ ತುಂಬಾ ನಸೆ ಇರಬೇಕು. ಪೆಟ್ಟು ಬಿದ್ರೆ ಯಾರಿಗ್ ಬಿತ್ತು ಅಂತಾನೂ ಗೊತ್ತಾಗದಷ್ಟು ದಪ್ಪ ಇರಬಾರದು ಚರ್ಮ, ಅದು ಕೂಡ ಸೂಕ್ಷ್ಮವಾಗಿರ್ಬೇಕು. ಇದು 5 ಸೂಕ್ಷ್ಮವಾದದ್ದು. ಇನ್ನು ಸ್ವರಹ ಸತ್ವಂ ನಾಭಿ, ಧ್ವನಿಯು ಕೂಡ ಗಂಭೀರವಾದದ್ದಿರ್ಬೇಕು. ಆಮೇಲೆ ದೇಹದಲ್ಲಿಯೂ ಎತ್ತರ ಅನ್ನೋ ಗಾತ್ರ, ಶರೀರದ ಆಕೃತಿ ಅದು ಗಂಭೀರವಾಗಿರ್ಬೇಕು. ಆಮೇಲೆ ನಾಭಿ ಅದು ಆಳವಾಗಿರ್ಬೇಕು, ನಾಭಿಯು ಕೂಡ ಆಳವಾಗಿರ್ಬೇಕು, ತ್ರಿಗಂಭೀರಂ. ಇನ್ನು ಪಾಣಿಪಾದ ತಲ, ಕೈತಳ ಕಾಲ್ತಳ, ಅಂಗೈ ಅಂಗಾಲು, ಇದು ರಕ್ತ. ಆಮೇಲೆ ಕಣ್ಣಿನ ಕೊನೆ ಚೂರು ಕೆಂಪಾಗಿರುವುದು ಅಂದ್ರೆ ಕುಡಿದು ಕುಪ್ಪಳಿಸಿದ ಕಣ್ಣಿನವನಲ್ಲ. ರಸ್ತೆಯಲ್ಲಿ ಯಾವ್ದು ರಸ್ತೆ ಯಾವ್ದು ತೋಡು ಅಂತ ಗೊತ್ತಾಗದಿರೋ ಸ್ಥಿತಿಗೆ ಹೋದವರ ಕಣ್ಣು ಹಾಗೆ ಇರುತ್ತೆ. ಅಥವಾ ಕೋಪ ಬಂದಾಗ ಕೆಲವರ ಕಣ್ಣು ಕೆಂಪು, ಹಾಗಲ್ಲ, ಸಹಜವಾಗಿ ಕಣ್ಣ ಕೊನೆ ಒಂಚೂರು ಕೆಂಪಿರ್ಬೇಕು, ಅಂಗೈ ಸ್ವಲ್ಪ ಕೆಂಪಿರ್ಬೇಕು. ನೇತ್ರ ಅಂತವು ಕಣ್ಣಿನ ಕೊನೆ. ಆಮೇಲೆ ನಖಾನಿ, ಉಗುರಿನ ಮೇಲ್ಭಾಗ ಅದನ್ನು ಒತ್ತಿ ಹೀಗೆ ಬಿಟ್ರೆ ಅದು ಚಿಮ್ಮಿ ಬಂದ ಹಾಗಿರ್ಬೇಕು, ಕೆಂಪು. ಹಾಗಿದ್ರೆ ಅದೊಂದು ಒಳ್ಳೆಯ ಲಕ್ಷಣ. ಇನ್ನು ಪಂಚದೀರ್ಘಂ ಚತುರ್ಹ್ರಸ್ವಂ ಪಂಚ ಸೂಕ್ಷ್ಮಂ ಷಡುನ್ನತಂ ಸಪ್ತ ರಕ್ತಂ ತ್ರಿವಿಸ್ತೀರ್ಣಂ ತ್ರಿಗಂಭೀರಂ ಪ್ರಶಸ್ಯತೆ. ಇನ್ನೊಂದೆರಡು ವಿಷಯ ಆಗ ಬಂದು ಹೇಳಿದ್ದನ್ನೇ ಇನ್ನೊಂದು ಮುಖದಲ್ಲಿ ಹೇಳ್ತಾ ಇದ್ದಾರೆ. ಹನು, ಈ ಗಡ್ಡ ಇದೆಯಲ್ಲ, ಗದ್ದ ಭಾಗ, ಗದ್ದ ಸ್ವಲ್ಪ ಕೆಳಭಾಗದಲ್ಲಿ ಉದ್ದ ಇರಬೇಕು. ಅದು ಹೀಗಾಗಲ ಒಂದು ಪಾತ್ರೆ ಇಟ್ಟಾಗಿರ್ಬಾರ್ದು ಕುತ್ತಿಗೆ ಮೇಲೆ, ಅದು ಸ್ವಲ್ಪ ಚೂಪಾಗಿರ್ಬೇಕು ಕೆಳಭಾಗ. ಪಂಚದೀರ್ಘಂ, ಅದರಲ್ಲಿ ಒಂದು ಹನು,
ಲೋಚನ ಅದು ಹಾಗೆ ಚೂರು ಉದ್ದ ಉದ್ದ ಇರ್ಬೇಕು. ಅದಕ್ಕೆ ಭರತನಾಟ್ಯದಲ್ಲಿ ನಮ್ದು ಉದ್ದ ಇರಲ್ಲ ಅಂತ ಉದ್ದ ಬರೀತಾರೆ ಇಲ್ಲಿ ತನಕ. ಆಮೇಲೆ ಬಾಹು ತೋಳು ಹಾಗೆ ಉದ್ದ ಇರಬೇಕು. ಅಂದ್ರೆ ಕೈ ಒಳ್ಳೆ ಗೊಂಬೆಗೆ ಸಿಕ್ಸಿದ ಕೈ ತರ ಎತ್ತಿದ್ರೆ ಎಲ್ಲಿಗೆ ಹೋಯ್ತು ಅಂತ ಕಾಣದ ಹಾಗಿರ್ಬಾರ್ದು, ಸ್ವಲ್ಪ ನೀಳವಾಗಿರ್ಬೇಕು. ಇನ್ನು ನಾಸ ಅದು ಹಾಗೆ ಉದ್ದ ಇರಬೇಕು, ಅದು ಇಲ್ಲಿಗೆ ಮುಗಿದು ಹೋಗ್ಬಾರ್ದು, ಕೆಳಗಿನ ತನಕ ಬರಬೇಕು. ಆಮೇಲೆ ಊರು ತೊಡೆಯು ಹಾಗೆ ತುಂಬಾ ಸ್ವಲ್ಪ ಈ ಹೇಗಾಗುತ್ತೆ ಅಂದ್ರೆ ಕೆಲವರಿಗೆ ಈ ಮೇಲಿನ ಭಾಗ ಚಿಕ್ಕದಿರುತ್ತೆ, ಕೆಳಗಿನ ಭಾಗ ಉದ್ದ ಇರುತ್ತೆ, ಅದು ಈಗ ಉದ್ದ ಕಾಣುತ್ತೆ. ಹಾಗಲ್ಲ, ಈ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು, ಅದೇ ಸಮವಿಭಕ್ತಾಂಗ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಕೆಲವ್ರಿಗೆ ಮೇಲೆ ಚೆನ್ನಾಗಿರುತ್ತೆ, ಕೆಳಗಿನ ಭಾಗ ಚಿಕ್ಕದಾಗ್ಬಿಡುತ್ತೆ, ಆಗ ತೊಡೆ ಇಷ್ಟೇ ಚಿಕ್ಕದಿರುತ್ತೆ, ಅದು ಉದ್ದಕ್ಕೆ ಬರಬೇಕು. ಆದ್ರೆ ಮೇಲಿನ ಭಾಗಕ್ಕೆ ಹೊಂದಿಕೊಳ್ಳುವ ಹಾಗಿರ್ಬೇಕು. ಊರು ತೊಡೆಗಳು ಕೂಡ ಉದ್ದವಾಗಿರ್ಬೇಕು. ಇನ್ನು ಇದಿಷ್ಟು ಕೂಡ ನಾಸ ಅಷ್ಟೇ ಸುಖಪ್ರದಾನಿ. ಈ ವ್ಯಕ್ತಿಯ ಇಂತಹ ಗುಣಗಳಿರುವ ಲಕ್ಷಣಗಳಿರುವ ವ್ಯಕ್ತಿಯ ಜೊತೆಗಿನ ಬದುಕು ಸುಖಪ್ರದ, ಬದುಕಿನಲ್ಲಿ ನೆಮ್ಮದಿ ಇರುತ್ತೆ, ಎಲ್ಲಾ ರೀತಿಯ ಸಾಧನೆಗಳನ್ನು ಆತನಿಗೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಇರುತ್ತೆ. ಇನ್ನು ಹ್ರಸ್ವಾನಿ ಚತ್ವಾರಿ ಅಂದ್ರೆ ದೇಹದ ಮುಖ್ಯ ಭಾಗಗಳನ್ನು ಹೇಳ್ತಾ, ಅದು ಹ್ರಸ್ವ ಅಂದ್ರೆ ಹಿಂದೆ ಉಬ್ಬಿದ್ದು ಹೇಳಿದ್ದು. ಈಗ ಹಿಂಭಾಗ, ಬೆನ್ನಿನ ಹಿಂಭಾಗ ಅದು ಉಬ್ಬಿದ್ದು ಹೇಳಿದ್ರು, ಆದ್ರೆ ಅದು ಉಬ್ಬಿದ್ದು ಅಂತೇಳಿ ಇಷ್ಟು ಉದ್ದಕ್ಕಿರಬಾರ್ದು, ಚಿಕ್ಕದಿರಬೇಕು, ಅದು ಹ್ರಸ್ವ. ಇನ್ನು ಜನನಾಂಗದ ಪ್ರಮಾಣವು ಕೂಡ ಚಿಕ್ಕದಾಗಿರ್ಬೇಕು ಸಹಜವಾಗಿರುವಾಗ. ಕಂಠವು ಹಾಗೆ ಯಾವುದು ಕೊಕ್ಕರೆ ತರ ಇಷ್ಟು ಉದ್ದಕ್ಕಿರಬಾರ್ದು, ಅದು ಕಂಠದ ಮೇಲೆ ಕೂತು ಇರಬಾರ್ದು, ಕೆಲವ್ರದ್ದು ಇಲ್ಲೇ ಕೂತು ಬಿಟ್ಟಿರುತ್ತೆ. ಇದಕ್ಕೆ ವ್ಯತ್ಯಾಸ ಗೊತ್ತಲ್ಲ, ತಿರುಗಿದ್ರೆ ಏನೋ ಮಾಂಸದ ಮುದ್ದೆನ ಆಚೆ ಈಚೆ ಮಾಡ್ದಂಗಿರುತ್ತೆ, ಹಾಗಿರಬಾರ್ದು, ಸ್ವಲ್ಪ ಉದ್ದ ಇರಬೇಕು, ಆದ್ರೆ ಅದು ತುಂಬಾ ದೀರ್ಘ ಆಗ್ಬಾರ್ದು, ಹ್ರಸ್ವವೇ ಆಗಿರಬೇಕು. ಗ್ರೀವ, ಆಮೇಲೆ ಜಂಘೆ, ಈ ಮಂಡಿಯು ಕೂಡ ತುಂಬಾ ಅಗಲ ಇರಬಾರ್ದು, ಆ ದೇಹದ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ಸಣ್ಣ ಪ್ರಮಾಣದಲ್ಲಿ ಮಂಡಿ ಇರಬೇಕು, ಅದು ಜಂಘ. ಮೀನಖಂಡಗಳು ಕೂಡ ಹಾಗೆ ಹಿತಪ್ರಧಾನಿ. ಇದು ಅಂತಹ ವ್ಯಕ್ತಿ ಎಲ್ಲರಿಗೂ ಹಿತ ಬಯಸೋನಾಗಿರ್ತಾನೆ, ಆ ಮನಸ್ಥಿತಿಯಲ್ಲಿ ಅವನ ಜೀವನ ನಡೆಯುತ್ತೆ. ಸೂಕ್ಷ್ಮಾಣಿ ಪಂಚ, ಇದು ಹಿಂದೆ ಹೇಳಿದ ಹಾಗೇನೆ ಹಲ್ಲುಗಳು ಚಿಕ್ಕ ಚಿಕ್ಕದಾಗಿರ್ಬೇಕು, ತುಂಬಾ ಬಾಚಿ ಹಲ್ಲಿನ ತರ ಕೋರೆ ಹಲ್ಲು ಕೆಳಗಡೆ ಇದ್ದದ್ದೆಲ್ಲ ಏನದು ಬಾಚುವ ಹಾಗೆ ಇರಬಾರ್ದು, ಸಣ್ಣ ಹಲ್ಲಿರ್ಬೇಕು. ದಶನ, ಬೆರಳು ಅಷ್ಟೇ ಸಿಕ್ಕಾಪಟ್ಟೆ ಉದ್ದುದ್ದ ಇರಬಾರ್ದು, ಆ ಕೈಯ ಪ್ರಮಾಣಕ್ಕೆ ಹೇಗೆ ಹೋಲಬೇಕು ಹಾಗಿರ್ಬೇಕು. ಆಮೇಲೆ ಅಂಗುಲಿ ಪರ್ವ, ನಾನು ಆಗ ತಪ್ಪು ಹೇಳಿದೆ, ಅಂಗುಲಿ ಅಲ್ಲ ಅಂಗುಲಿ ಪರ್ವ, ಆಗ ಹೇಳಿದ್ದೆ. ಪರ್ವ ಅಂದ್ರೆ ಈ ನಡುವಿನ ಗಂಟು, ಅದು ಚಿಕ್ಕದಿರಬೇಕು. ಆಮೇಲೆ ಕೇಶ, ಅದು ಆಗ ಹೇಳಿದ್ರು. ಆಮೇಲೆ ತ್ವಕ್, ಚರ್ಮವು ಕೂಡ ಸೂಕ್ಷ್ಮವಾಗಿರ್ಬೇಕು. ಕರರುಹ, ತೋಳು ಕೂಡ ಉದ್ದವಾಗಿರ್ಬೇಕು. ಆದ್ರೆ ಇಂಥವ್ರು ಏನು ಅಂದ್ರೆ ನ ದುಃಖಿತಾನ, ಇವ್ರು ಯಾವತ್ತೂ ಬೇಗ ದುಃಖಕ್ಕೊಳಗಾಗುದಿಲ್ಲ, ಅವರಿಗೊಂದು ಸಹಜವಾಗಿ ಒಳಗಿನಿಂದ ಶಕ್ತಿ ಇರುತ್ತೆ. ಇನ್ನು ಉನ್ನತವಾದದ್ದು ಯಾವುದು? ಎದೆ, ವಕ್ಷಃ, ಕಕ್ಷಃ, ಕೈ ತೋಳಿನ ಕೆಳಭಾಗ. ನಖ, ಅದು ಕೂಡ ಈ ಮಧ್ಯಭಾಗ ಉಬ್ಬಿರ್ಬೇಕು, ಚಟ್ಟೆಯಾಗಿ ಒಳಗಿರಬಾರದು, ಅಂದ್ರೆ ಉಗುರು ಹೀಗೆ ಉಬ್ಬಿರ್ಬೇಕು, ಅದು ಉನ್ನತ. ಆಮೇಲೆ ನಖ, ನಾಸಿಕ, ಅದು ಕೂಡ ಮೇಲ್ಭಾಗಕ್ಕೆ ಉನ್ನತವಾಗಿರ್ಬೇಕು. ಉರಸ್, ಎದೆ ಆಯ್ತು. ಹೀಗೆ ತ್ರಿಕಂ ಷಡುನ್ನತಾನಿ ನೇತ್ರಾಂತ ಪಾದ ಕರ ತಾಲು ಅಧರೋಷ್ಟ ಜಿಹ್ವ. ಇನ್ನು ಕೆಂಪಿರ್ಬೇಕಾದದ್ದು ಕಣ್ಣಿನ ಕೊನೆ, ಪಾದದ ಅಂಗಾಲು, ಅಂಗೈ, ಆಮೇಲೆ ಮೇಲಿನ ಕೆಳಗಿನ ತುಟಿಗಳು, ಆಮೇಲೆ ನಾಲಿಗೆ, ಇದಿಷ್ಟು ಕೆಂಪಿರ್ಬೇಕು. ಅದು ಯಾವಾಗ್ಲೂ ಬೆಳ್ಳಗೆ, ಈ ಕೆಲವರು ನಾಲಿಗೆ ತೆಗೆದ್ರೆ ಪೇಂಟ್ ಎಲ್ಲ ಅದ್ದಿ ತೆಗೆದಂಗಿರುತ್ತೆ, ಅಂದ್ರೆ ಕ್ಲೀನ್ ಮಾಡುದಿಲ್ಲ. ದಿನ ಒಂದಿಷ್ಟು, ನಮ್ಮಲ್ಲಿ ಈ ಪ್ರಾಚೀನರಿಗಾದ್ರೆ ಈ ಮಾವಿನ ಎಲೆಯನ್ನ ಕಚ್ಚಿ ಜಗದು ಅದನ್ನ ಕ್ಲೀನ್ ಮಾಡಿದ್ಮೇಲೆ ಅದರ ಮಧ್ಯದ ನಾರಿರುತ್ತಲ್ಲ, ಆ ನಾರನ್ನ ಮಧ್ಯಕ್ಕೆ ನಾಲಿಗೆಗೆ ಹಿಂಭಾಗಕ್ಕೆ ಹಾಕಿ ಎಳಿತಾರೆ. ಇವತ್ತು ಅದನ್ನ ದುಡ್ಡು ಕೊಟ್ಟು ಟಂಗ್ ಕ್ಲೀನರ್ ತಗೊಳ್ತೇವೆ ನಾವು. ವಸ್ತುತಃ ಟಂಗ್ ಕ್ಲೀನರ್ ಡೇಂಜರ್ ಅದು, ಯಾಕೆಂದ್ರೆ ನಮ್ಮ ನಾಲಿಗೆಯ ರಸದ ಬಡ್ಸ್ ಗಳನ್ನ ಅದು ನಾಶ ಮಾಡ್ತಾ ಹೋಗುತ್ತೆ, ಯಾಕೆಂದ್ರೆ ಅದಕ್ಕೆ ಸೂಕ್ಷ್ಮತೆ ಇಲ್ಲ. ನಾರು ಹಾಗಲ್ಲ, ನಾರು ಯಾವುದೇ ದೇಹದ ಭಾಗಗಳಿಗೆ ಹಾನಿ ಮಾಡುವುದಿಲ್ಲ, ಆದ್ರೆ ಅಲ್ಲಿ ಅದರ ಎಡೆಯಲ್ಲಿ ಇರುವ ಅತ್ಯಂತ ಸೂಕ್ಷ್ಮವಾದ ರುಚಿಯನ್ನ ಗ್ರಹಿಸುವುದಕ್ಕೆ ತಡೆಯೊಡ್ಡುವ ಎಲ್ಲ ರೀತಿಯ ಏನಂತಾರೆ ಕಫದ ರೀತಿಯ ಅಥವಾ ಇನ್ನೇನಾದ್ರೂ ಮೆದ್ದುಕೊಂಡಿರುವಂತಹ ಕೊಬ್ಬನ್ನೆಲ್ಲ ಅದು ಕಿತ್ತು ತೆಗೆಯುತ್ತೆ. ಆಗ ನಾಲಿಗೆ ಆರೋಗ್ಯದಿಂದಲೂ ಇರುತ್ತೆ, ಜೊತೆಗೆ ಅದರ ರುಚಿಯೂ ಕೂಡ ಕೆಡುವುದಿಲ್ಲ. ಹೀಗೆ ಇಷ್ಟನ್ನ ಕೆಂಪಿರಬೇಕು ಅಂತ ಹೇಳಿದ್ರು. ಇಂತಹ ಸ್ಥಿತಿಯಲ್ಲಿ ಈ ಹೆಣ್ಣು ಮಗಳ ಲಕ್ಷಣ ಇಷ್ಟು ಯಾಕೆ ಹೇಳಿದ್ದು ಅಂತ ಯೋಚನೆ ಮಾಡಿ ಅವಳನ್ನು ವರ್ಣನೆ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಆಕೆ ಎಂತಹ ದೊಡ್ಡ ಹೆಣ್ಣುಮಗಳು ಅಂತ. ಆಕೆಯ
ಮುಂದೆ ಕತೆ ಕೇಳುವಾಗ ನಮ್ಗೆ ಇದು ಲೋಕದ ಕಥೆಯ ಜೊತೆಗೆ ನಾನು ಅದಕ್ಕೆ ಹೇಳಿದ್ದೆ, ಅದನ್ನು ಕೇಳುವಾಗ ತುಂಬಾ ಎಚ್ಚರದಿಂದ ಕೇಳಬೇಕಾಗತ್ತೆ. ಲೋಕದ ಕಥೆಯ ಹಾಗಲ್ಲ, ಲೋಕಕ್ಕೆ ಇದು ಹೊಂದುವುದೂ ಇಲ್ಲ, ಇದನ್ನು ವ್ಯಾಸರೂ ಹೇಳಿಬಿಟ್ಟಿದ್ದಾರೆ. ಆದ್ರೆ ನಮ್ಗೆ ನೋಡುವಾಗ ಏನೋ ಒಂದು ಇದರಿಂದ ಒಂದು ಸ್ಫೂರ್ತಿ ತಗೊಳ್ಬಹುದಲ್ವಾ. ಅಂದ್ರೆ ಇದು ಸ್ಫೂರ್ತಿದಾಯಕವಾದ ಕಥೆ ಅಲ್ಲ, ಇದು ಕೇವಲ ಆಕೆಯ ಬದುಕಿನಲ್ಲಿ ಒಂದು ನಡೆದ ಡಾಕ್ಯುಮೆಂಟೇಶನ್ ಅಷ್ಟೇ. ಈ ಕಥೆ ಅಂತ ಅನ್ನೋದು ಯಾಕೆ ಆಯ್ತು ಅಂತ ಅನ್ನೋದು ಅದು ಅವರಿಗೆ, ಯಜಮಾನನಿಗೆ ಗೊತ್ತು, ಯಾರಿಗೆ, ಯಯಾತಿಗೆ ಗೊತ್ತು. ಅದಕ್ಕೆ ಅವನು ಚತ್ವಾರಿ ವಂಶಾನಿ, 4 ವಂಶಗಳು ಇಲ್ಲಿ ಉದ್ಧಾರ ಆಗುತ್ತೆ, ಅದು ಅವಳ ಜೀವನದ ಗತಿ ಇತ್ತು. ಅದರಿಂದಾಗಿ ಇಂಥ ಲಕ್ಷಣವಂತೆಯಾದ ಹೆಣ್ಣು ಮಗಳು ಸಾಮಾನ್ಯಳಲ್ಲ. ಬಹುದೇವಾಸುರ ಲೋಕಾಹ ಬಹು ಗಂಧರ್ವ ದರ್ಶನ ಬಹು ಲಕ್ಷಣ ಸಂಪನ್ನ ಬಹು ಕಲ್ಯಾಣ ಧಾರಿಣಿ, ಅವಳ ಬಗ್ಗೆ ಹೇಳುವ ಮಾತು. ಎಲ್ಲ ದೇವತೆಗಳ ಸನ್ನಿಧಾನ, ಎಲ್ಲ ರೀತಿಯ ಗಾಂಧರ್ವ ವಿದ್ಯೆಗಳ ಬಲ ಮತ್ತು ಎಲ್ಲಾ ದೇಹದ ಲಕ್ಷಣ ಮತ್ತು ಸರ್ವ ಕಲ್ಯಾಣ ಧಾರಿಣಿ. ಯಾರಿಗೆ ಆದ್ರೂ ಕೂಡ ಅವಳ ಮನಸ್ಸಲ್ಲೂ ಎಂದು ಕೂಡ ಹಾನಿಯಾಗುವುದನ್ನು ಬಯಸೋಳಲ್ಲ. ಮತ್ತೆ ಎಲ್ಲರಿಂದ ಏನೇ ಅವಳಿಗೆ ಬೇಡಿಕೆಗಳು ಬಂದ್ರು ಕೂಡ ಅವರಿಗೆ ಕಲ್ಯಾಣವನ್ನ ಮಾಡುವ ತಾಕತ್ತಿರುವವಳು. ಅದರಿಂದಾಗಿ ಬಹು ಕಲ್ಯಾಣ ಧಾರಿಣಿ ಸಮರ್ಥೇಯಂ, ಈಕೆ ನಿನಗೆ ಒಬ್ಬ ಯೋಗ್ಯನಾದ ಚಕ್ರವರ್ತಿಯಾದ ಮಗನನ್ನು ಪಡೆಯುವುದಕ್ಕೆ ಈಕೆ ಯೋಗ್ಯಳು. ಆದ್ರಿಂದಾಗಿ ಶುಲ್ಕವನ್ನ ಸ್ವೀಕರಿಸಿ ಈಕೆಯನ್ನು ನೀನು ಸ್ವೀಕರಿಸಬಹುದು ಅಂತ ಹೇಳಿದಾಗ ಅವನು, ನನ್ನ ಸಂಪತ್ತನ್ನ ಯೋಚನೆ ಮಾಡಿ ನಾನು ಹೇಳ್ತೇನೆ, ಆದ್ರೆ ನೀನ್ ಕೇಳಿದ ಹಾಗೆ ನನ್ನ ಹತ್ರ 800 ಕುದುರೆ ಇಲ್ಲ, 200 ಕುದುರೆ ಮಾತ್ರ ಇದೆ. ಆದ್ರೆ ಈಕೆಯನ್ನ ಬಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಯಾಕಂದ್ರೆ ನಮ್ಮ ಸಂಸಾರಕ್ಕೆ ತಾರಿಣಿ ಆಗುವ ರೀತಿಯಲ್ಲಿ ಆಕೆ ಬರ್ತಾಳೆ ಮತ್ತು ಅವಳಿಂದ ಪಡೆದಂತಹ ಚಕ್ರವರ್ತಿಯಂತಹ ಮಗನಿಂದ ನನ್ನ ವಂಶ ಉದ್ಧಾರ ಆಗುತ್ತೆ. ಈ ಒಂದು ಸ್ವಾರ್ಥದಿಂದ ನನ್ನ ಹತ್ರ ಇರುವ 200 ಕುದುರೆಗಳನ್ನ ಕೊಡ್ತೇನೆ. ನಾನು ಈಕೆಯಲ್ಲಿ ಒಬ್ಬ ಮಗನನ್ನ ಪಡೆದು ಅರಣೀವ ಹುತಾಶಾನಾಂ ಯೋನಿ ರಾಯತಲೋಚನ ತತಸ್ತವ ಭವಿತ್ರೀಯಂ ಪುತ್ರಾಣಾಂ ಜನನೀ ಶುಭಳಾದ ಈಕೆಯನ್ನ ಅಗ್ನಿಯಲ್ಲಿ ಕುಂಡಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟಕ್ಕಿಂತ ಹೆಚ್ಚಿನ ಮಹತ್ವ ಅರಣಿಗಿದೆ. ಅರಣಿಯಿಂದ ಅದನ್ನ ಮಥನ ಮಾಡುವ ಕಡ್ಡಿ, ಅದಕ್ಕೆ ಖದಿರ ಮತ್ತು ಅಶ್ವತ್ಥ ವೃಕ್ಷವನ್ನ ಉಪಯೋಗಿಸಿ ತಿಕ್ಕಿ ಆ ಬೆಂಕಿಯನ್ನು ಉತ್ಪತ್ತಿ ಮಾಡ್ತಾರೆ. ಹಿಂದೆ ಈ ಯಜ್ಞಗಳಿಗೆ ಎಲ್ಲೂ ಕೂಡ ನಾವು ಒಂದು ಕಡ್ಡಿಗಿರಿ ಕೆಂಡ ಮಾಡಿ ತರುವ ತರ ಇರ್ಲಿಲ್ಲ. 2 ಅವಕಾಶ ಇತ್ತು. ಒಂದು, ಮನೆಯಲ್ಲೇ ಯಾವಾಗ್ಲೂ ಅಗ್ನಿ ಇರ್ತಿತ್ತು. ಅಕಸ್ಮಾತ್ ನಾವು ಕಾಡಲ್ಲೆಲ್ಲೋ ಹೋಗಿ ಮಾಡ್ತೇವೆ, ಅಷ್ಟು ದೂರಕ್ಕೆ ನಾವು ಅಗ್ನಿ ತರುವುದು ಕಷ್ಟ ಆಗುತ್ತೆ ಅಂದಾಗ ಅಗ್ನಿ ಜನನ ಮಾಡಿ ಅದಕ್ಕೊಂದು ಸಂಸ್ಕಾರ ಮಾಡಿ ಅಲ್ಲಿ ಅವನು ಯಜಮಾನ ಉಪಾಸನ ಮಾಡಿ ಆಮೇಲೆ ಅಗ್ನಿಗೆ ಅದನ್ನು ತಂದು ಆ 10 ದಿವಸದ್ದೋ 15 ದಿವಸದ್ದೋ ತಿಂಗಳುಗಟ್ಲೆದ್ದೋ ಏನೋ ಒಂದು ಯಜ್ಞ ಮುಗಿಸಿ ಮಾಡುವ ಕ್ರಮ. ಹಾಗಾಗಿ ಇವಳು ಅರಣಿಯಂತೆ ನನ್ನ ಇಡೀ ಕುಲದ ತಾರಣೆಯನ್ನು ಮಾಡ್ಲಿಕ್ಕೆ ಸಮರ್ಥಳಾದ್ರಿಂದಾಗಿ ನಾನು ಈಕೆಯಲ್ಲಿ ಓರ್ವ ಮಗನನ್ನ ಪಡೆಯುವುದಕ್ಕೆ ಈಕೆಯನ್ನು ವಿವಾಹವಾಗ್ತೇನೆ ಅಂತ ಆ ಹರಿಯಶ್ವ ಹೇಳ್ತಾನೆ. ಆಗ ಆಯ್ತು ಅಂತ ಒಪ್ಕೊಳ್ತಾನೆ, ಸರಿ. ಆದ್ರೆ ಅವನಿಗೆ ಕಂಗಾಲಾಗುತ್ತೆ, ಯೋಚನೆ ಮಾಡ್ತಾನೆ. ಅವನ ನಿರೀಕ್ಷೆ ಇರ್ಲಿಲ್ಲ 800 ಸಿಗುತ್ತೆ, ಕೊಟ್ಟು ಬಿಟ್ರೆ ಮುಗಿದೋಯ್ತು ಅಂತ ಅನ್ಕೊಂಡಿದ್ದ. ಆದ್ರೆ ಹೀಗೆ ಅಷ್ಟು ದುಡ್ಡು ಇಲ್ಲ, ಈ ಕಡೆಯಿಂದ 800 ಪೂರ್ತಿನೂ ಬರ್ಲಿಲ್ಲ, ಈ ಬರೀ 200 ಸಿಕ್ಕಿದ್ರೆ ಮುಂದೆ ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡಿ ನಾನು ಹೇಗ್ ಮಾಡುದು. ಆಕೆ ಈಗ ಒಂದು ಮಗನನ್ನು ಪಡ್ಕೊಳ್ತೇನೆ, ಅಲ್ಲಿ ಅವ್ರು ಹೇಳಿದ್ದು 4 ವಂಶಗಳ ಉದ್ಧಾರಕ್ಕೆ, ಅಂದ್ರೆ ಒಬ್ಬನ ಮನೆಯಲ್ಲಿ 4 ಮಕ್ಕಳನ್ನ ಪಡಿಬಹುದು ಅನ್ನೋ ಅರ್ಥದಲ್ಲಿ ಅವನಿಗೆ ಅರ್ಥ ಆಗಿದ್ದು. ಆದ್ರೆ ಈಗ ನೋಡಿದ್ರೆ ಇವನು ಒಂದು ಮಗನನ್ನ ಪಡೆದು 200 ಮಾತ್ರ ಕೊಡ್ತೇನೆ, ಮತ್ತೆ 600ಕ್ಕೆ ನಾನು ಮತ್ತೆ ಇವಳನ್ನೇ ಕರ್ಕೊಂಡು ಹೋಗ್ಬೇಕು, ಇವಳಿಗೆ ನಾನು ಎಷ್ಟು ಅಂತ ಮದುವೆ ಮಾಡುದು, ನಾನು ಇದನ್ನ ಮಾಡುದು ತಪ್ಪಾಗುತ್ತಲ್ಲ. ಮಗಳ ಸ್ಥಾನದಲ್ಲಿ ಇಟ್ಟ ಆಕೆಯನ್ನ ಈ ರೀತಿ ಯೋಚಿಸುವುದು ಹೇಗೆ ಅಂತ ಅವನು ಕಂಗಾಲಾಗಿ ಕೂತಿದ್ರೆ ಅವಳೇ ಹೇಳ್ತಾಳೆ, ಏತಚ್ಛ್ರುತ್ವಾತು ಸಾ ಕನ್ಯಾ ಗಾಲವಂ ವಾಕ್ಯಮಬ್ರವೀತ್. ಗಾಲವನನ್ನ ಕುರಿತು ಆಕೆ ಕನ್ಯೆ ಹೇಳ್ತಾಳೆ, ಮಮ ದತ್ತೋ ವರಃ ಕಶ್ಚಿತ್, ನನಗೆ ಒಂದು ವರ ಇದೆ. ಕೇನಚಿತ್ ಬ್ರಹ್ಮವಾದಿನ, ನಾನು ಹುಟ್ಟುವಾಗಲೇ ನನಗೆ ಒಬ್ಬ ದೊಡ್ಡ ಬ್ರಹ್ಮಜ್ಞಾನಿಗಳು ನನಗೆ ವರ ಕೊಟ್ಟಿದ್ದಾರೆ. ಏನು? ಪ್ರಸೂತ್ಯಂತೆ ಕನ್ಯೈವತ್ವಂ ಭವಿಷ್ಯಸಿ. ಎಷ್ಟು ಪ್ರಸವ ಮಾಡಿದರೂ, ಎಷ್ಟು ಪ್ರಸವಿಸಿದರೂ ಕೂಡ ಪ್ರಸವ ಮುಗಿದೊಡನೆ ನೀನು ಮತ್ತೆ ಕನ್ಯೆಯಾಗುವೆ ಅಂತ ನನಗೆ ನನ್ನ ದೇಹದ ಸ್ಥಿತಿಗತಿಗಳು ಅದು ಹಾನಿ ಆಗುವುದಿಲ್ಲ, ಅಥವಾ ನನಗೆ ಭಾರ ಆಗುವುದಿಲ್ಲ, ಅಥವಾ ಆ ಹಿಂದಿನ ಒಂದು ಹೆರುವ ಕ್ರಿಯೆಯಿಂದ ದೇಹದಲ್ಲಿ ಏನೋ ಒಂದು ನೋವು ಅಥವಾ ಒಂದು ಕೆಟ್ಟ ಕಷ್ಟದ ಸ್ಥಿತಿ ಅಂತ ಏನು ಭಾವನೆ ಅದು ಯಾವುದು ನನಗಿಲ್ಲ. ನಾನು ಪ್ರಸೂತ್ಯಂತೆ ಅಂದ್ರೆ ಪ್ರಸೂತಿಯ ಅಂತೆ, ಕೊನೆಯಲ್ಲಿ ಪ್ರಸೂತ್ಯಂತೆ ಪುನರೈವ, ಮತ್ತೆ ನೀನು ಹೆತ್ತರೂ ಕೂಡ ನೀನು ಮೊದಲಿನಂತೆ ಕನ್ಯೈವತ್ವಂ ಭವಿಷ್ಯಸಿ. ಸತ್ವಂ ದದಸ್ವ ಮಾಂ ರಾಜ್ಞೆ, ರಾಜನಿಗೆ ಕೊಡು,
ನನಗೆ ಖಂಡಿತ ನೀನೇನ್ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗಿದೆ. ನನ್ನ ಕಾಳಜಿಯನ್ನು ನೀನು ವಹಿಸಿದ್ದಕ್ಕೆ ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಬಂದಿದೆ. ನಿಜವಾಗಿಯೂ ನೀನು ಒಂದು ಆ ಪಿತೃಸ್ಥಾನವನ್ನು ಹೊಂದಲಿಕ್ಕೆ ಯೋಗ್ಯನಾದ ವ್ಯಕ್ತಿ. ಆದರೆ ನಿನ್ನ ಗುರುಗಳ ದಕ್ಷಿಣೆಯನ್ನು ತೀರಿಸುವುದು ಕೂಡ ಅಷ್ಟೇ ಮುಖ್ಯವಾದ ಕಾರ್ಯ. ಆದ್ರಿಂದಾಗಿ ಈ ರಾಜ ಕೇಳ್ತಾ ಇದ್ದಾನೆ. ಇವನು ಕೆಟ್ಟವನಲ್ಲ, ಅವನು ತನ್ನ ಪರಿಸ್ಥಿತಿ ಹೇಳಿದ್ದಾನೆ. ನಾನು ಒಬ್ಬರಿಗೆ ಅಂದ್ರೆ 200 ಕುದುರೆಗಳಿಗೆ ನಾನು ವ್ಯವಸ್ಥೆ ಮಾಡಬಹುದು, ಅದಕ್ಕಿಂತ ಹೆಚ್ಚಿನ ನನ್ನ ಹತ್ರ ಇಲ್ಲ ಅಂತ. ಅದು ಯಾಕಿಲ್ಲ ಅಂತ ಮತ್ತೆ ಹೇಳ್ತಾರೆ. ಅಷ್ಟು ಬಿಟ್ಟು ಬೇರೆ ಇದೆ. ಆದ್ರೆ ಅವನು ಕೇವಲ ಈಕೆಯನ್ನ ನನಗೆ ಒಂದು ಸರ್ತಿ ಉಪಯೋಗಕ್ಕಾಗತ್ತೆ ಅಂತ ಭಾವಿಸ್ತಾ ಇಲ್ಲ. ಚಕ್ರವರ್ತಿಯ ಅಗತ್ಯ ಅವನಿಗೂ ಇದೆ. ಅವನ ನಿಜವಾಗಿಯೂ 200 ಕುದುರೆಗಳು ಇರುವುದು ಮತ್ತು ಅವನಲ್ಲಿ ಇವಳಲ್ಲಿ ವಿವಾಹವಾಗಿ ಸಂತತಿಯನ್ನ ಪಡೆಯುವಂತಹ ಒಂದು ಅರ್ಹವಾದ ಗುಣವೂ ಇದೆ. ಆದ್ರಿಂದ ನೀನು ನನ್ನನ್ನ ಈತನಿಗೆ ಮದುವೆ ಮಾಡಿ ಕೊಡು, ಆ 200 ಕುದುರೆಗಳನ್ನ ಸ್ವೀಕರಿಸು. ಅವಳೇ ಹೇಳಿಬಿಡ್ತಾಳೆ ಮತ್ತೆ, ನೃಪೇಭ್ಯೋ ಹಿ ಚತುರ್ಭ್ಯಸ್ತೆ ಪೂರ್ಣಾನ್ಯಷ್ಟೌ ಶತಾನಿತೆ. ನೀನು ಅದಕ್ಕೋಸ್ಕರ ಇನ್ನೂ 4 ಜನಕ್ಕೆ ನನ್ನನ್ನು ಕೊಡ್ಬೇಕಾಯ್ತು ಅಂದ್ರೆ ಈಗ ಒಂದು 200 ಆಯ್ತು, 200 ಇನ್ನೂ 4 ಜನಕ್ಕೆ ಪ್ರತ್ಯೇಕವಾಗಿ, ಇದು ಬಿಟ್ಟು 3 ಪ್ರತ್ಯೇಕವಾಗಿ ನೀನು ಕೊಡ್ಬೇಕಾದ ಪ್ರಸಂಗ ಬಂತು ಅಂತಂದ್ರೆ ನಾನು ಖಂಡಿತ ಬೇಸರ ಮಾಡ್ಕೊಳ್ಳುದಿಲ್ಲ. ನಿನಗೆ ಕೊಡುವ ಅಂದ್ರೆ ಹೇಗಪ್ಪ ಕೊಡುದು ಅಂತ ನಿನಗೆ ಒಳಗೆ ಅಳುಕು ಬೇಡ, ಕಷ್ಟ ಬೇಡ, ಯೋಚನೆ ಬೇಡ. ಅಯ್ಯೋ ಇವಳಿಗೆ ನಾನು ಹೀಗೆಲ್ಲ ಅನ್ಯಾಯ ಮಾಡ್ತಿದ್ದೇನಲ್ಲ ಅಂತ ನೀನು ಯೋಚಿಸ್ಬೇಕಾದ ಅಗತ್ಯ ಇಲ್ಲ. ನನ್ನನ್ನು ನೀನು ಖಂಡಿತ ಮದುವೆ ಮಾಡಿ ಕೊಡಬಹುದು. ಕ್ರಿಯತಾಂ ಉಪಸಂಹಾರೋ ಗುರುವರ್ಥಂ. ನೀನಿಷ್ಟು ಮಾಡ್ತಾ ಇರೋದು ನಿನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಗುರುವರ್ಥಂ. ಇದು ಯಾವತ್ತು ನೆನಪಿರ್ಬೇಕು. ಗುರುಗಳ ಪ್ರೀತಿಯನ್ನು ಸಂಪಾದಿಸಿದ ಮೇಲೆ ಬೇರೆ ಏನೇ ದೋಷಗಳಿದ್ರು ಅದನ್ನು ಪರಿಹಾರ ಮಾಡ್ಕೊಳ್ಬಹುದು. ಆದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳದೆ ಉಳಿದಂತೆ ನಾವು ಏನೇನೋ ಧರ್ಮ ಆಚರಣೆ ಮಾಡ್ತೇವೆ ಅಂತ ಹೊರಟರೂ ಕೂಡ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಅದನ್ನಾಗಿ ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನನಗೆ ಯಾವ ಹಾನಿಯೂ ಆಗುದಿಲ್ಲ, ನಾನು ಖುಷಿಯಾಗಿದ್ದೇನೆ. ಒಬ್ಬ ಹರಿಯಶ್ವನಂತಹ ಒಬ್ಬ ಒಳ್ಳೆಯ ರಾಜನಿಗೆ ನಾನು ಮನೆಗೆ ಹೋಗ್ತಾ ಇದ್ದೇನೆ ಅಂತ ಅನ್ನೋದು ಖುಷಿಯಿಂದ ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ, ಯಥಾ ತಾವನ್ ಮಮ ಪ್ರಜ್ಞಾ ಯಥಾವಾ ಮನ್ಯಸೇ ದ್ವಿಜ. ನನ್ನ ಕಡೆಯಿಂದ ನಿನಗೆ ಏನು ವಿರೋಧ ಇಲ್ಲ ಅನ್ನೋದು ನಾನು ಹೇಳಿದ್ದೇನೆ. ಇದಕ್ಕಿಂತ ಉತ್ತಮವಾದ ಆಲೋಚನೆ ನಿನಗೇನಾದ್ರು ಬಂದು ಅದನ್ನು ಪರಿಹರಿಸುವ ದಾರಿ ಇದ್ರೆ ನಾನು ಹೇಳಿದ್ದೇ ಮಾಡಬೇಕು ಅಂತ ಹಠ ಇಲ್ಲ ನನ್ನ ಹತ್ರ. ಆದ್ರೆ ನೀನ್ ಯಾವುದಕ್ಕೋಸ್ಕರ ಅಳುಕು ಪಡ್ತಾ ಇದೆಯೋ ಆ ಅಳುಕು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾನು ನನ್ನ ಕಡೆಯಿಂದ ನಿನಗೆ ತೃಪ್ತಿಯಿಂದ ತೋರಿಸ್ತಾ ಇದ್ದೇನೆ ಅಂತ ಇಷ್ಟು ಹೇಳಿದಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಆ ಪೃಥ್ವಿ ಪಾಲನಾದಂತಹ ಹರಿಯಶ್ವನಿಗೆ ಈ ಕನ್ಯಾ ನರ ಶ್ರೇಷ್ಠ ಹರಿಯಶ್ವ ಪ್ರತಿಗೃಹ್ಯತಾಂ ಚತುರ್ಭಾಗೇನ ಶುಲ್ಕಸ್ಯ ಜನಯಸ್ವ ಏಕಮಾತ್ಮಜಂ. ಇವಳಲ್ಲಿ ಓರ್ವ ಮಗನನ್ನ ಪಡೆದು ಆ ಶುಲ್ಕವನ್ನ ಕೊಟ್ಟು ಆ ಕುದುರೆಗಳಿಂದ ನಾನು ಗುರುಗಳಿಗೆ ನನ್ನ ಋಣವನ್ನ ತೀರಿಸುವ ಅವಕಾಶ ಆಗುತ್ತೆ ಅಂತ ಹೇಳಿ ಮದುವೆ ಮಾಡಿ ಕೊಡ್ತಾನೆ. ಆಕೆ ಗಾಲವನಿಂದ ಉದ್ದೇಶಿತವಾಗಿ ಹರಿಯಶ್ವನನ್ನು ಕುರಿತು ಹೋಗ್ತಾಳೆ. ದೇಶ ಕಾಲ ಎಲ್ಲ ಮೊದಲೇ ಕರಾರು ಹಾಕಿರ್ತಾರೆ, ಇಷ್ಟು ದಿವಸಗಳ ಕಾಲ ಅಂತ. ಆ ದಿವಸಗಳ ಮುಗಿಯುವಾಗ ಅವನಿಗೆ ಒಬ್ಬ ವಸುಮನಸ್ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಯಾರಿಗೆ? ಹರಿಯಶ್ವನಿಗೆ. ಇವನು ವಸುಮತ್ತರಹ, ವಸುಗಳಲ್ಲಿ ಅತ್ಯಂತ ಶ್ರೇಷ್ಠನಾದವ. ಯಾಗಗಳಲ್ಲಿ ಮುಂದೆ ಬರುತ್ತಲ್ಲ, ಅದೇ ಹಿಂದೆ ಕತೆ ಬಂದು ಹೋಯ್ತು. ಯಾಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಪತ್ತನ್ನು ಕೂಡಿಕೊಂಡು ಅದನ್ನ ಲೋಕಕ್ಷೇಮಕ್ಕಾಗಿ ಮಾಡಿದವ. ಅವನು ಹೆತ್ತು ಅಷ್ಟೊತ್ತಿಗೆ ಇವನಿಗೆ ಸಮಯ ಮುಗಿದು ಬರ್ತಾನೆ ಗಾಲವ. ಮತ್ತೆ ನಿಮ್ಗೆ ಒಪ್ಪಿಸಿದ ಶುಲ್ಕದ ಕಾಲ ಮುಗಿಯಿತು, ಅದರಿಂದಾಗಿ ನೀವು ನನಗೆ ವಾಪಸ್ಸು ಆಕೆಯನ್ನ ಒಪ್ಪಿಸ್ತೀರಾ ಅಂತ. ಆಯ್ತು ಅಂತಾನೆ. ನೋಡಿ, ಸತ್ಯಪ್ರಜ್ಞ ಸತ್ಯವಚನೇ ಸ್ಥಿತ, ಪ್ರಾಮಾಣಿಕತೆಯಿಂದ ಕೂಡಿದಂತಹ ಹರಿಯಶ್ವ ಆಯ್ತು ಅಂತ ಹೇಳಿ ಆಕೆಯನ್ನ ಮರಳಿ ಆ ಮಗುವಿಗೆ ಬೇಕಿರುವಂತಹ 1 ವರ್ಷದ ಸೌಖ್ಯವನ್ನೆಲ್ಲ ಆಕೆ ಕೊಟ್ಟಿದ್ದಾಳೆ ಅಂತ ಆದ್ಮೇಲೆ ದುರ್ಲಭತ್ವಾತ್ ಹಯಾನಾಂಚ ಪ್ರದದವು ಮಾಧವಿ ಪುನಃ. ಮಾಧವಿಯನ್ನು ಕೊಟ್ಟ, ದುರ್ಲಭವಾದ 200 ಕುದುರೆಗಳನ್ನು ಕೊಟ್ಟ. ಆದ್ರೆ ಗಾಲವ ಹೇಳಿದ, ನಾನೀಗ ಇದನ್ನ ಮೇಯಿಸ್ಕೊಂಡೆಲ್ಲ ಹೋಗ್ಲಿ, ನಿನ್ನ ಹತ್ರ ಇರ್ಲಿ, ನಾನು ಇನ್ನೂ ಕೆಲವು ಕಡೆಗೆ ಹೋಗಿ ಎಲ್ಲ ಸಂಗ್ರಹ ಮಾಡಿದ್ಮೇಲೆ ಒಟ್ಟಿಗೆ ನಿನ್ನ ಹತ್ರ ತಗೊಂಡು ನನ್ನ ಗುರುಗಳ ಹತ್ರ ಹೋಗ್ತೇನೆ, ಅಲ್ಲಿ ತನಕ ನೀನೇ ನೋಡ್ಕೊಳ್ತೀಯಾ. ಯಾಕಂದ್ರೆ ಅದು ಕೊಟ್ಟ ಮೇಲೆ ಅವ್ರ ಹತ್ರ ಬಿಟ್ಟು ಹೋಗ್ಬಾರ್ದು, ಅವನಿಗೂ ದೋಷ ಅದು. ಆದ್ರೆ ಇವನೇ ಕೇಳಿಕೊಳ್ತಾನೆ, ನೀನ್ ಕೊಟ್ಟಿದ್ದು ಕರೆಕ್ಟು, ಆದ್ರೆ ನಾನು ಇನ್ನೂ 800 ಒಟ್ಟಿಗೆ ಕೊಟ್ಟಿದ್ರೆ ಈಗಲೇ ತಗೊಂಡು ಹೋಗ್ತಿದ್ದೆ. ಈಗ ನೀನ್ ಕೊಟ್ಟದ್ದು ಒಂದು ಭಾಗ, ನಾನು ಗುರುಗಳ ಹತ್ರ ಹೋಗುವಾಗ ಈಗ ಒಂದು 200 ಕೊಡ್ತೇನೆ, ಇನ್ನೊಂದು EMI ಚುಕ್ತ ಮಾಡಿದ ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅವ್ರ ಹತ್ರ. ಆದ್ರಿಂದಾಗಿ ನಾನು ಇಲ್ಲೇ ಬಿಟ್ಟು ಹೋಗಿರ್ತೇನೆ,
ಮರಳಿ ಬರ್ತೇನೆ, ಅಲ್ಲಿ ತನಕ ನೀನ್ ಅದನ್ನ ನೋಡ್ಕೊಳ್ತೀಯ, ಅವಶ್ಯ ನೋಡ್ಕೊಳ್ತೇನೆ, ನೀನೇನು ಯೋಚಿಸ್ಬೇಕಾಗಿಲ್ಲ, ಹೋಗಿ ಬಾ, ನಿನಗೆ ಒಳ್ಳೆಯ ಶ್ರೇಯಸ್ಸು ಸಿಗಲಿ ಅಂತ ಆಶೀರ್ವಾದ ಮಾಡಿ, ಅಂದ್ರೆ ಒಂದು ರೀತಿ ಶುಭಾಶಂಸನೆ ಮಾಡಿ ಕಳಿಸ್ತಾನೆ. ಆಕೆ ಮತ್ತೆ ಕುಮಾರಿ ಆಗ್ತಾಳೆ, ಆ ಮಾಧವಿ. ಮಾಧವೀತು ಪುನರ್ದೀಪ್ತಾಂ ಪರಿತ್ಯಜ್ಯ ನೃಪಶ್ರಿಯಂ. ಅವಳು ಕೂಡ ಆ ರಾಜನ ಅಷ್ಟು ದೊಡ್ಡ ಮನೆತನವನ್ನು ಬಿಟ್ಟು, ಏನು ನನಗೆ ಇಷ್ಟರವರೆಗೆ ಇದರ ಜೊತೆಗೆ ಸಂಬಂಧವೇ ಇರಲಿಲ್ಲ ಅನ್ನುವ ಹಾಗೆ ವೈರಾಗ್ಯಶಾಲಿನಿಯಾಗಿ ತಪಸ್ವಿನಿಯಂತೆ ಎಲ್ಲ ಬಿಟ್ಟು ಬರಿಗೈಯಲ್ಲಿ ಬರ್ತಾಳೆ. ಕನ್ಯಾ ಕುಮಾರಿ ಕಾಮತೋ ಭೂತ್ವ ಗಾಲವಂ ಪೃಷ್ಠತೋ ನುಗಾದ್. ಕರು ಒಂದು ತಾಯಿಯ ಜೊತೆಗೆ, ಅದು ತಾಯಿ ಎಲ್ಲೆಲ್ಲಿ ಹೋಗುತ್ತೋ ಅದರ ಹಿಂದೆ ಹಿಂಬಾಲಿಸಿದ ಹಾಗೆ ಸೀದಾ ಅವನನ್ನು ಹಿಂಬಾಲಿಸಿಕೊಂಡು ಹೋದ್ಲು. ಇವನು ಅಯ್ಯೋ ಇನ್ನೂ ಕೇಳಬೇಕಲ್ಲ ಅಂತ ಸುಮಾರು ಯೋಚನೆ ಮಾಡುವಾಗ ದಿವೋದಾಸ ಅಂತ ಒಬ್ಬ ರಾಜ ಇದ್ದ, ಅವನ ಹತ್ರ ಹೋಗ್ತಾನೆ. ಹೋದಾಗ ಅಲ್ಲೂ ಇದೇ ತರದ ಮಾತಾಗುತ್ತೆ. ಅವನು ಕೂಡ ಅತ್ಯಂತ ಉತ್ತಮವಾದ ಗುಣಗಳಿಂದ ಕೂಡಿದವೆ. ಇವನು ಭಾಗವತದಲ್ಲಿ ಬಹಳ ಪ್ರಸಿದ್ಧನಾದ ರಾಜ ದಿವೋದಾಸ ಅಂತ. ಮುಂದೆ ಇವರ ಮನೆತನದಲ್ಲಿ ಪ್ರತರ್ಧನ ಅಂತ ಒಬ್ಬ ರಾಜ ಬರ್ತಾನೆ, ಅದು ಮತ್ತೆ ಕಥೆಯಲ್ಲಿ ಬರುತ್ತೆ. ಈ ಹಿಂದೆ ಮುಂದೆಯೂ ತುಂಬಾ ಕಥೆ ಇದೆ. ಇವನ 9ನೇ ಸ್ಕಂದದಲ್ಲಿ ಇವನ ಹಿಂದೆ ಮುಂದಿನ ರಾಜರೆಲ್ಲ ಬಹಳ ಪ್ರಸಿದ್ಧರು ಅಂತ ಕಥೆ ಬರುತ್ತೆ. ಪರಮ ಧಾರ್ಮಿಕ, ಸಂಯಮದಲ್ಲಿ ಇರುವವ, ಸತ್ಯದಲ್ಲಿ ನಿಂತವ, ಜನಗಳಿಗೆ ಬಹಳ ಇಷ್ಟದವ. ಅವನ ಹತ್ರ ಹೋಗಿ ಇದೇ ಮಾತು ಹೇಳ್ತಾನೆ. ಅವನು ಇದೇ ಮಾತು, ಅಯ್ಯೋ ನನ್ನ ಹತ್ರನು 200 ಇದೆ ಅಂತಾನೆ. ಇದು ಎಲ್ಲಿ ಈ ಕತೆ? 200 ಏನು ಮಾತಾಡ್ಕೊಂಡಿದ್ರ? 200 ಇಟ್ಕೊಂಡಿರ್ತೇನೆ ಅಂತ. ಅವನ ಹತ್ರ 200 ಇರುತ್ತೆ. ಸರಿ, ಸೇಮ್ ಸಂಭಾಷಣೆ ಶುರುವಾಗುತ್ತೆ. ಅವನು ಹೇಳ್ತಾನೆ, ನನಗೆ ಒಬ್ಬ ಯೋಗ್ಯನಾದ ಮಗನನ್ನು ಪಡೆಯುವ ಆಸೆ ಇದೆ, 200 ಕುದುರೆ ಇರುವುದು, ನಾನು ಏನ್ ಮಾಡ್ಲಿ? ಗಾಲವ ಹೇಳ್ತಾನೆ, ಅವಳು ಸಂಜ್ಞೆಯನ್ನ ಕೊಡ್ತಾಳೆ, ನಾನು ನೀನು ಹೇಳಿದ ಹಾಗೆ ಈ ದಿವೋದಾಸನ ಜೊತೆಗೆ ಇರ್ತೇನೆ ಅಂತ ಹೇಳಿ ಮದುವೆ ಆಗುತ್ತೆ. ಮದುವೆ ಆಗುವಾಗ ಇಲ್ಲಿ ಒಂದು ಆ ಕತೆ ಹೇಳುವ ನೆಪದಲ್ಲಿ ಯಾರ್ಯಾರು ಹೇಗಿದ್ರು ಹಾಗೆ ಇವರಿಬ್ಬರಿದ್ರು ಅಂತ ಹೇಳ್ತಾರೆ. ಅವ್ರು ಹೇಳುವ ಮಾತುಗಳಲ್ಲಿ ರೇಮೇಚ ತಸ್ಯಾಂ ರಾಜರ್ಷಿ ಪ್ರಭಾವತ್ಯಾಂ ಯಥಾ ರವಿ. ಹೇಗೆ ಸಂಜ್ಞೆಯ ಜೊತೆಗೆ ನಿಷ್ಕಳಂಕವಾದ ಪ್ರೀತಿಯೊಂದಿಗೆ ರವಿ ಇದ್ದನೋ, ಅಂದ್ರೆ ಇದನ್ನೆಲ್ಲ ಹೇಳುವ ಉದ್ದೇಶ ಕೆಲವೊಂದ್ಸರ್ತಿ ನಾವು ಮೇಲ್ನೋಟದ ಕಥೆಗಳಿಂದ ತಪ್ಪಾಗಿ ಏನು ಅರ್ಥ ಮಾಡ್ಕೊಂಡಿರ್ತೇವೆ, ಹಾಗಲ್ಲ. ಹಾಗೆ ರವಿಯು ಸಂಜ್ಞೆಯ ಜೊತೆಗೆ ಅತ್ಯಂತ ಪರಸ್ಪರ ಅಚ್ಚುಮೆಚ್ಚಿನ ಸತಿಪತಿಯರಾಗಿ ಹೇಗಿದ್ರು ಹಾಗೆ ಇವರಿಬ್ಬರಿದ್ರಂತೆ. ಸುಮಾರು ಒಂದು 25 ಹೇಳ್ತಾರೆ ಹಂಗೆ ಯಾರ್ಯಾರೇನು. ಅದರಿಂದ ನಮಗೆ ಕೆಲವು ಇನ್ಫಾರ್ಮೇಶನ್ ಸಿಗುತ್ತೆ. ಯಾರ್ಯಾರಿಗೆ ಹೆಂಡತಿ ಯಾರು ಅಂತ ಕೆಲವು ಗೊತ್ತಾಗಲ್ಲ. ಅದೆಲ್ಲ ಇಲ್ಲಿ ಒಂದು ಸೂಚನೆ ಸಿಗ್ತಾ ಹೋಗುತ್ತೆ. ಸ್ವಾಹಾಯಾಂಚ ಯಥಾ ವಹ್ನಿ, ಅಗ್ನಿಗೆ ಸ್ವಾಹ ಹೇಗೋ ಹಾಗೆ. ಶಚ್ಯಾಂ ಚ ಯಥಾ ವಾಸವ, ವಾಸವ ಅಂದ್ರೆ ಇಂದ್ರ, ಇಂದ್ರನಿಗೆ ಶಚಿಯಲ್ಲಿ ಹೇಗೋ ಹಾಗೆ ಪ್ರೀತಿ ಇತ್ತೋ ಹಾಗೆ ಇವರಲ್ಲಿತ್ತು. ಚಂದ್ರನಿಗೆ ರೋಹಿಣ್ಯಾಂ ಯಥಾ ಧೂಮೂರ್ಣಯ ಯಮಃ, ಯಮನಿಗೆ ಶ್ಯಾಮಲ ಅಂತ ಒಬ್ಳಿದ್ಲಲ್ಲ, ಹಾಗೆ ಇಲ್ಲಿ ಧೂಮೂರ್ಣ ಅಂತ ಅವಳ ಹೆಸರು, ಧೂಮೂರ್ಣ. ಆ ಧೂಮೂರ್ಣೆಯ ಜೊತೆಗೆ ಯಮ ಹೇಗಿದ್ನೋ ಹಾಗೆ ಇಲ್ಲಿ ಮಾಧವಿ ಮತ್ತೆ ದಿವೋದಾಸರು ಇದ್ರು ಅಂತ ಹೇಳ್ತಾ ಇದ್ದಾರೆ. ವರುಣಶ್ಚ ಯಥಾ ಗೌರ್ಯಾಂ, ಗೌರಿ ಅಂದ್ರೆ ಗಂಗೆನೆ, ವರುಣ ಹೇಗೆ ಗೌರಿಯ ಜೊತೆಗಿದ್ನೋ ಹಾಗೆ. ಆಮೇಲೆ ಅರ್ಚ್ಯಾಂ ಚ ಧನೇಶ್ವರ, ಅರ್ಚಿ ಅಂತ ಒಬ್ಳು, ಅವಳಲ್ಲಿ ಹೇಗೆ ಧನೇಶ್ವರ ಕುಬೇರ ದೀರ್ಘಗ್ರೀವ, ಅದು ನಿರುತಿ ಇತ್ತು, ನಿರುತಿಯ ಹೆಂಡತಿಯ ಹೆಸರು ದೀರ್ಘಗ್ರೀವ. ಇಲ್ಲಿ ಅರ್ಚಿ ಅಂತ ಅವಳ ಹೆಸರು. ನಾರಾಯಣೋ ಯಥಾ ಲಕ್ಷ್ಮ್ಯಾಂ, ನಾರಾಯಣ ಹೇಗೆ ಲಕ್ಷ್ಮಿಯ ಜೊತೆಗಿದ್ನೋ ಹಾಗೆ. ಜಾಹ್ನವ್ಯಾಂಚ ಯಥೋದಧಿ, ಜಾಹ್ನವಿ ಅಂತಂದ್ರೆ ಗಂಗೆ ಸಮುದ್ರಕ್ಕೆ ಬರುವಾಗ ಅಲ್ಲಿ ಒಂದು ಬೇರೆ ರೂಪ, ಅದು ಗೌರಿ ವರುಣ ನೇಲ 3 ರೂಪದ ಸಂಬಂಧ. ಇಲ್ಲಿ ನದಿ ಮತ್ತು ಸಮುದ್ರದ ಸಂಬಂಧದಿಂದ ನದಿ ಮತ್ತು ಸಮುದ್ರದಲ್ಲಿ ಹೇಗೆ ಪರಸ್ಪರ ಹೊಂದಾಣಿಕೆ, ಎಂದಿಗೂ ಅವರಿಬ್ರು ದೂರ ಆಗುದು ಅಂತ ಇಲ್ವೇ ಇಲ್ಲ. ಮಳೆಗಾಲ ಬರಲಿ, ಬೇಸಿಗೆಗಾಲ ಬರಲಿ, ಚಳಿಗಾಲ ಬರಲಿ, ಎಲ್ಲಾ ಕಾಲದಲ್ಲೂ ನೀರು ಸೇರುವುದು ಸಮುದ್ರವನ್ನೇ. ಆ ಸಮುದ್ರದ ನೀರು ಬತ್ತುವುದಿಲ್ಲ, ಈ ನದಿ ಹರಿಯು ಕೂಡ ನಿಲ್ಲುವುದಿಲ್ಲ. ಹಾಗೆ ಒಂದು ದಾಂಪತ್ಯ ಅಂತಂದ್ರೆ ಅದು ಜಾಹ್ನವಿಯ ಜೊತೆಗೆ ಸಮುದ್ರಕ್ಕೆ ಹೇಗೋ ಹಾಗೆ ಇವರಿಬ್ರು ಕೂಡ ಪರಸ್ಪರ ಒಟ್ಟಿಗಿದ್ರು. ಯಥಾ ರುದ್ರಶ್ಚ ರುದ್ರಾಣ್ಯಾಂ, ರುದ್ರಾಣಿಯಾದಂತಹ ಪಾರ್ವತಿಯಲ್ಲಿ ರುದ್ರ ಹೇಗೆ ಪ್ರೀತನಾಗಿದ್ನೋ ಹಾಗೆ. ಯಥಾ ವೇದ್ಯಾಂ ಪಿತಾಮಹ, ಸರಸ್ವತಿಯಲ್ಲಿ ಚತುರ್ಮುಖ ಬ್ರಹ್ಮ ಹೇಗೆ ಪ್ರೀತಿಯನ್ನು ತೋರುತ್ತಿದ್ನೋ ಹಾಗೆ. ಅದೃಶ್ಯಂತ್ಯಾಂಚ ವಾಸಿಷ್ಠ, ವಾಸಿಷ್ಠ ಅಂದ್ರೆ ಶಕ್ತಿ ಅದೃಶ್ಯಂತಿಯಲ್ಲಿ ಹೇಗೆ ಪ್ರೀತಿಯಿಂದ ಇದ್ನೋ ಹಾಗೆ. ವಸಿಷ್ಠಶ್ಚ ಅಕ್ಷಮಾಲಯ, ಅಕ್ಷಮಾಲ ಅಂತ ಇನ್ನೊಂದು ಹೆಸರು, ಅವಳ ಹೆಸರು ಅರುಂಧತಿ ಅಂತ. ಅರುಂಧತಿಯ ಜೊತೆಗೆ ವಸಿಷ್ಠರು ಹೇಗಿದ್ರು ಹಾಗೆ.
ಚ್ಯವನಶ್ಚ ಸುಕನ್ಯಾಯಾಂ, ಚ್ಯವನ ಸುಕನ್ಯೆಯ ಜೊತೆಗೆ ಮದುವೆ. ಪುಲಸ್ತ್ಯ ಸಂಧ್ಯಯ ಯಥಾ ಸಂಧ್ಯಾ ಪುಲಸ್ತ್ಯ. ಅಗಸ್ತ್ಯಶ್ಚ ವೈದರ್ಭ್ಯಾಂ, ವಿದರ್ಭ ದೇಶದ ಮಗಳಾದಂತಹ ಲೋಪಾಮುದ್ರೆಯ ಜೊತೆಗೆ ಅಗಸ್ತ್ಯರು ಹೇಗೆ ಬದುಕು ನಡೆಸಿದ್ರು ಹಾಗೆ. ಆದಿತ್ಯಾಂ ಕಶ್ಯಪೋ ಯಥಾ, ಕಶ್ಯಪನಿಗೆ ಮತ್ತೆ ಅದಿತಿಗೆ ಪರಸ್ಪರ ಬಾಂಧವ್ಯ ಇತ್ತು ಅಂತ ಗೊತ್ತಾಗುತ್ತೆ. ರೇಣುಕಾಯಾಂ ಯಥಾರ್ಚೀಕ, ಒಂದು ಸೂಕ್ಷ್ಮವಾದ ಕಥೆಯನ್ನು ಜೋಡಿಸಿಬಿಟ್ರು. ರುಚಿಕನ ಜೊತೆಗೆ ಸತ್ಯವತಿ ಹೇಗಿದ್ಲು ಹಾಗೆ ಅಂತ. ಹೈಮವತ್ಯಾಂಚ ಕೌಶಿಕ, ಹೈಮವತಿ ಅಂತ ಒಬ್ಳು ಕುಶಿಕ ವಂಶದ ಒಬ್ಬ ರಾಜ, ಅವನ ಜೊತೆಗೆ ಹೈಮವತಿ ಹೇಗಿದ್ಲು ಹಾಗೆ. ಬೃಹಸ್ಪತಿಷ್ಠ ತಾರಾಯಾಂ, ಮತ್ತೆ ಎಚ್ಚರ ಕೊಟ್ಟದ್ದು, ತಾರೆ ಮತ್ತು ಬೃಹಸ್ಪತಿಯರು ಪರಸ್ಪರ ವಿರುದ್ಧ ಅಲ್ಲ. ಯಾವುದೋ ಒಂದು ಪ್ರಸಂಗದಲ್ಲಿ ಚಂದ್ರನ ಜೊತೆಗಿನ ಒಂದು ಘರ್ಷಣೆಯಿಂದ ಆಕೆಯಲ್ಲಿ ಬುಧ ಹುಟ್ಟಿದ ಅನ್ನೋದೊಂದು ಒಂದು ವಂಶ ಉದ್ಧಾರಕ್ಕೆ ಕಾರಣವಾದ ವ್ಯಕ್ತಿಯ ಸಂಬಂಧ ಹೊರತು ಅದು ಅವರಲ್ಲಿ ದೈಹಿಕವಾದ ವಾಂಛೆಯಿಂದಲೋ ಅಥವಾ ದುಷ್ಟತನದಿಂದಲೋ ಆದ ಸಂಬಂಧ ಅಲ್ಲ. ತಾರೆಗೆ ಬೃಹಸ್ಪತಿಯ ಮೇಲೆ ಅತ್ಯಂತ ಪ್ರೀತಿ ಇತ್ತು. ಹಾಗೇನೆ ಇಲ್ಲಿ ಇವರಿಬ್ರು ಕೂಡ ಬೃಹಸ್ಪತಿ ತಾರೆಯರು ಹೇಗೂ ಪರಸ್ಪರ ಗೌರವದಿಂದ ಬದುಕಿದ್ರು ಹಾಗೆ ಇವರು ಕೂಡ ಬದುಕಿದ್ರು. ಯಥಾ ಭೃಗು ಪುಲೋಮಾಯಾಮ್, ಪುಲೋಮ ಅಂತ ಒಬ್ಳು ಮಗಳು, ಅವಳನ್ನ ಭೃಗು ವಿವಾಹವಾಗಿದ್ದ. ಅದೊಂದು ಕಥೆ ಇದೆ, ಭಾರತದಲ್ಲಿ ಆರಂಭದಲ್ಲಿ ಬಂದಿತ್ತು. ಅವಳನ್ನೊಬ್ಬ ರಾಕ್ಷಸ ಎಳ್ಕೊಂಡು ಹೋಗ್ತಾನೆ, ಅವನ ಹೆಸರು ಅದೇ ಇರುತ್ತೆ, ಪುಲೋಮ ಅಂತಾನೆ. ಅವನ ಅಪ್ಪ ಮಗುವಾಗಿದ್ದಾಗ ನೀನು ಅವನಿಗೆ ಕೊಟ್ಟು ಮಾಡ್ತೇನೆ, ಊಟ ಮಾಡ್ತೀಯೋ ಇಲ್ಲೋ, ನಿಂಗೆ ಆ ರಾಕ್ಷಸನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತೇನೆ ಅಂತ ಹೇಳ್ತಿರ್ತಾನೆ. ಆ ರಾಕ್ಷಸ ನಿಜ ಅಂತ ನಂಬಿಕೊಂಡು ಆಕೆ ದೊಡ್ಡವಳಾದ್ಮೇಲೆ ಅಪಹರಿಸಿಕೊಂಡು ಹೋಗ್ತಾನೆ. ಆಗ ಅವಳ ಗರ್ಭದಲ್ಲಿದ್ದ ಚ್ಯವನ ಆ ರಾಕ್ಷಸನನ್ನು ಸುಟ್ಟು ಮತ್ತೆ ತಾಯಿಯ ಜೊತೆಗೆ ಭೃಗುವಿನ ಆಶ್ರಮಕ್ಕೆ ಮರಳಿ ಬರ್ತಾನೆ. ಅಂತಹ ಪುಲೋಮ ಮತ್ತು ಭೃಗು ಹೇಗೆ ಪರಸ್ಪರ ಹೊಂದಾಣಿಕೆಯಿಂದ ಬದುಕಿದ್ರು ಹಾಗೆ. ಇನ್ನು ಶುಕ್ರಶ್ಚ ಶತಪರ್ವಣ ಯಥಾ ಭೂಮ್ಯಾಂ ಭೂಮಿಪತಿ ಉರ್ವಶ್ಯಾಂಚ ಪುರೂರವಾಹ ರುಚಿಕ ಸತ್ಯವತ್ಯಾಂಚ ಸರಸ್ವತ್ಯಾಂಚ ಯಥಾ ಮನುಃ. ಅನೇಕ ಕಥೆಗಳನ್ನೇ ಹೀಗೆ ಹೇಳ್ತಾ ಹೋಗ್ತಾರೆ. ಶಕುಂತಲೆ ದುಷ್ಯಂತ, ಧೃತಿ ಧರ್ಮ, ದಮಯಂತಿ ನಲ, ಸತ್ಯವತಿ ನಾರದ, ಜರತ್ಕಾರುವಿಗೆ ಜರತ್ಕಾರು, ಪುಲಸ್ತ್ಯನಿಗೆ ಪ್ರತೀಚಿ, ಮೇನಕೆಗೆ ಊರ್ಣಾಯು, ತುಂಬುರುವಿಗೆ ರಂಭ, ವಾಸುಕಿಗೆ ಶತಶೀರ್ಷ, ಕುಮಾರಿಗೆ ಧನಂಜಯನಿಗೆ ಕುಮಾರಿ. ಧನಂಜಯ ಅಂತ ಹಿಂದೆ ಅನೇಕರಿದ್ರು, ಇವನಲ್ಲ, ಅರ್ಜುನ ಅಲ್ಲ. ವೈದೇಹಿಗೆ ರಾಮ, ರುಕ್ಮಿಣಿಗೆ ಜನಾರ್ದನ. ಹೀಗೆ ದಿವೋದಾಸಸ್ಯ ಭೂಪತೆ ತಥಾತು ರಮಮಾಣಸ್ಯ ಮಾಧವಿ ಜನಯಾಮಾಸ ದಿವೋದಾಸಸ್ಯ ಭೂಪತೆ. ಒಂದು ಮಗನನ್ನ ಹೆತ್ಲು, ಪ್ರತರ್ಧನ ಅಂತ ಅವನ ಹೆಸರು. ಪ್ರತರ್ಧನ ಅಂದ್ರೆ ಎಲ್ಲವನ್ನು ಕೂಡ ಚೆನ್ನಾಗಿ ಬಗ್ಗು ಬಡಿಯುವ ತಾಕತ್ತಿರುವವನು ಅಂತ ಅರ್ಥ. ತರ್ಧನ ಅಂದ್ರೆ ತರ್ಧ ಹಿಂಸಾಯಾಮ್. ಪ್ರತರ್ಧನ ಅಂದ್ರೆ ಒಳ್ಳೆಯ ಕಾರಣಕ್ಕಾಗಿ ಶತ್ರುಗಳನ್ನ ಹಿಂಸಿಸ್ತಾ ಇದ್ದ, ಶತ್ರುಗಳನ್ನ ಬೆದರಿಸಿ ತಪ್ಪು ಮಾಡದಂತೆ ಅವರಿಗೆ ಹಿಮ್ಮೆಟ್ಟಿಸ್ತಾ ಇದ್ದ. ಅಂತಹ ಪ್ರತರ್ಧನ ಹುಟ್ಟಿದ ನಂತರ ಸಮಯ ಬಂತು. ಯಥಾ ಪ್ರಕಾರ ಗಾಲವು ಮತ್ತೆ ಬಂದ, ಕೇಳಿಕೊಂಡ, ನನ್ನ ಮಗಳನ್ನ ವಾಪಸ್ ಕಳಿಸ್ಕೊಡ್ತೀರಾ ಅಂತ. ಅವನು ಆಯ್ತು ಅಂತ ಕಳುಹಿಸಿಕೊಟ್ಟ ಪ್ರೀತಿಯಿಂದ. ಅವಳು ಕೂಡ ಇಡೀ ಸಂಪತ್ತನ್ನ ಮರೆತು ಯಾವುದು ತನಗೆ ಸಂಬಂಧಿಸಿದ್ದಲ್ಲ ಅಂತ ಮತ್ತೆ ವಾಪಸ್ ಹೊರಟು ಇವನು ಹಿಂದೆ ಒಂದು ಹಸುವಿನ ಹಿಂದೆ ಕರು ಹೊರಟಂತೆ ಹೊರಟಿದ್ದಾಳೆ ಕನ್ಯೆಯಾಗಿ. ಕನ್ಯಾಂ ನಿವರ್ತಯಾಮಾಸ ಸ್ಥಿತ ಸತ್ಯೇ ಮಹೀಪತಿ. ಮಹೀಪತಿಯಾದ ದಿವೋದಾಸನು ಸತ್ಯದಲ್ಲಿದ್ದ. ಈತನೂ ಕೂಡ ಆತನಲ್ಲಿ ಪ್ರಾಮಾಣಿಕವಾಗಿ ತನ್ನ ಮಗಳನ್ನು ಕಳುಹಿಸಿಕೊಡಿ ಅಂತ ಕೇಳಿದಾಗ ಕಳುಹಿಸಿಕೊಟ್ಟ. ನಾರದರು ಮತ್ತೆ ದುರ್ಯೋಧನನಿಗೆ ಆ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ತಥೈವ ತಾಂ ಶ್ರಿಯಂ ತ್ಯಕ್ತ್ವಾ ಕನ್ಯಾ ಭೂತ್ವಾ ಯಶಸ್ವಿನಿ ಮಾಧವಿ ಗಾಲವಂ ವಿಪ್ರಂ ಅಭ್ಯಯಾತ್ ಸತ್ಯಸಂಗರ. ಗಾಲವೋ ವಿಮೃಶನ್ನೇವ ಸ್ವಕಾರ್ಯ ಗತಮಾನಸ ಜಗಾಮ ಭೋಜನಗರಂ ದ್ರಷ್ಟುಮೌಶೀನರಂ ನೃಪಂ. ಭೋಜನಗರಕ್ಕೆ ಹೋದ. ಈ ಭೋಜನಗರದಲ್ಲಿ ಒಬ್ಬ ಉಶೀನರ ಅಂತ ರಾಜ ಇದ್ದ. ಆ ಉಶೀನರ ರಾಜ ಕೂಡ ಸಾಮಾನ್ಯ ಅಲ್ಲ. ಅವನು ಚಂದ್ರ ಸೂರ್ಯರ ವಂಶ ಆರಂಭ ಆದಾಗ ಎಷ್ಟು ಪರಂಪರೆಗಳು ಬಂದುವೋ ಅನೇಕ ಪರಂಪರೆಗಳನ್ನು ಅವನು ಕೂಡ ನೋಡಿದ ಒಬ್ಬ ದೀರ್ಘಾಯೂ ಹೌದು ಮತ್ತು ಒಳ್ಳೆಯ ಅನುಭವಸ್ಥ ರಾಜನೂ ಹೌದು. ಅವನು ಇದೇ ರೀತಿಯ ಶುಲ್ಕಕ್ಕೆ ಕುದುರೆಗಳನ್ನ ಕೊಟ್ಟು ವಿವಾಹವಾಗುವಂತಹ ಸಂದರ್ಭ ಪ್ರಸಂಗ ಬಂದಾಗ ಅವನು ಆಯ್ತು ಅಂತ ಒಪ್ಪಿಕೊಂಡ. ಸೇಮ್ ಅವನು ಕೂಡ ಇದೇ ರೀತಿ ಅನಪತ್ಯೋಸಿ ರಾಜರ್ಷೇ, ನೀನು ಕೂಡ ಮಕ್ಕಳಿಲ್ಲದ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಮುಂದುವರಿಸ್ಲಿಕ್ಕೆ ಆಗದ ಸ್ಥಿತಿಯಲ್ಲಿದ್ದಿ. ಅದಕ್ಕೊಬ್ಬ ಮಗನನ್ನು ಪಡೆದು ನನಗೆ ಇನ್ನು 400 ಕುದುರೆಗಳನ್ನು ಕೊಟ್ಟರೆ ಸಾಕು ಅಂತ ಅವನು ಹೇಳ್ತಾನೆ. ನನ್ನ ಹತ್ರ 200 ಇರುವುದು ಅಂತ, ನನಗೆ ಇನ್ನು ಕೊಡ್ಲಿಕ್ಕಿಲ್ಲ. ಸರಿ ಆಯ್ತು, ಮತ್ತೇನು ಚರ್ಚೆ ಮಾಡಲಿಲ್ಲ. ಅಲ್ಲಿ ಮತ್ತೆ ವಿವಾಹವಾಯಿತು. ಶಿಬಿ ಅಂತ ಒಬ್ಬ ಮಗ ಹುಟ್ಟಿದ ಅವನಲ್ಲಿ. ಮಾಧವಿಗೆ ಮೊದಲು
ಒಬ್ಬ ಮಗ ಹುಟ್ಟಿದ್ದು ಹರಿಯಶ್ವನಲ್ಲಿ ವಸುಮನಸ್, ಆಮೇಲೆ ದಿವೋದಾಸನಲ್ಲಿ ಪ್ರತರ್ಧನ, ಈಗ ಉಶೀನರನಲ್ಲಿ ಶಿಬಿ. ಹೀಗೆ 3 ರಾಜರಲ್ಲಿ ಮಾಧವಿಗೆ 3 ಮಕ್ಕಳು ಹುಟ್ಟಿದ್ರು. ಅವ್ರು ಅಲ್ಲಲ್ಲೇ ಉಳಿದ್ರು. ಅವಳು ಮಾತ್ರ ಮಗುವನ್ನೂ ಬಿಡುವುದು ಬಹಳ ಕಷ್ಟ. ಒಂದು ತಾಯಿಯಾಗಿ ಸಂಪತ್ತನ್ನಾದ್ರೂ ಪ್ರಾಣ ಉಳಿಬೇಕು, ಮಗು ಉಳಿಬೇಕು ಅಂತಿದ್ದಾಗ ಅದನ್ನು ಬಿಡೋಣ. ಗಂಡ ಬೇಕು, ಆಸ್ತಿ ಬೇಕು ಅಂತ ಬಂದಾಗ, ಮಕ್ಕಳು ಬೇಕು, ತಂದೆ ತಾಯಿಗಳು ಬೇಕು ಅಂತ ಬಂದಾಗ ಜೀವಕ್ಕೆ ಬೆಲೆ ಕೊಡ್ತಾಳೆ ಹೊರತು ಸಂಪತ್ತಿಗೆ ಅವಳು ಬೆಲೆ ಕೊಡುವಳಲ್ಲ. ಹಾಗಾಗಿ ಎಲ್ಲವನ್ನು ಬಿಟ್ಟು ಬರುವಾಗ ಮಗುವನ್ನ ಬಿಟ್ಟು ಬರುವುದು ಅನ್ನೋದು ತುಂಬಾ ಕಷ್ಟದ ಸಂಗತಿ. ಆದ್ರೆ ಅವಳು ಯಶಸ್ವಿನಿ. ಈ ವಿಷಯದಲ್ಲಿ ಮನಸ್ಸನ್ನಾಗಲೇ ಹಿಡಿತದಲ್ಲಿ ಇಟ್ಟುಕೊಂಡವಳಾದ್ರಿಂದಾಗಿ ವಿಪ್ರಂ ಅಭ್ಯಯಾತ್, ವಿಪ್ರನನ್ನ ಆ ಗಾಲವನನ್ನ ಅನುಸರಿಸಿದ್ಲು. ಅನುಸರಿಸಿ ಮತ್ತೆ ಹೊರಟು ಆಯ್ತು, ಈಗ 300 ಆಯ್ತು, ಇನ್ನು ಯಾರನ್ನ ಕೇಳುವುದು ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಗರುಡ ಸಿಗ್ತಾನೆ. ಏನಾಯ್ತು ಅಂತ ಒಂದ್ಸತಿ ಹೀಗೆ ವಿಚಾರಿಸ್ತಾನೆ. ಯಾಕೆಂದ್ರೆ ಗೆಳೆಯ ಅಲ್ವಾ, ಏನೇನಾಗಿದೆ ಅಂತ ಒಂದ್ಸತಿ ವಿಚಾರಿಸ್ಲಿಕ್ಕೋಸ್ಕರ ಕೇಳ್ತಾನೆ. ಅವನು ಹೇಳ್ತಾನೆ 600 ಕುದುರೆ ಆಯ್ತು, ಆಯಾ ರಾಜರ ಹತ್ರ ಇರಿಸಿದ್ದೇನೆ, ತಗೊಂಡೋಗ್ಬೇಕು, ಇನ್ನು 200 ಆಗ್ಬೇಕು, ಅದಕ್ಕೋಸ್ಕರ ಹುಡುಕ್ತಾ ಹೊರಟಿದ್ದೇನೆ, ಎಲ್ಲಿಗೆ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನೀನು ಬಹುಶಃ ಇನ್ನು ಎಲ್ಲಿ ಹುಡುಕಿದ್ರು ಸಿಗಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಆವಾಗ ಅವನು ಹೇಳ್ತಾನೆ, ನೋಡು, ಇದು ವರುಣನ ಲೋಕದಿಂದಲೇ ಬಂದದ್ದು. ಮೊದಲು ಅದಿರುವುದೇ 1000 ಇತ್ತು. ನಿಮ್ಮ ಗುರುಗಳಿದ್ದಾರಲ್ಲ ವಿಶ್ವಾಮಿತ್ರರು, ಅವರ ಅಕ್ಕನನ್ನ ಮದುವೆ ಆಗ್ಬೇಕು ಅಂತ ಒಬ್ಬ ರುಚಿಕ ಅನ್ನುವ ತಪಸ್ವಿ ಹೋಗಿ ಗಾಧಿ ಅನ್ನುವ ರಾಜನನ್ನ ಕೇಳಿಕೊಳ್ತಾನೆ. ಅವನು ಹೇಳ್ತಾನೆ, ನನಗೆ 1000 1 ಕಿವಿ ಕಪ್ಪಗುಳ್ಳ ಬೆಳ್ಳಗಿನ ಕುದುರೆಗಳನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಇವನು ಎಲ್ಲ ಸುತ್ತಾಡಿ ಕೊನೆಗೆ ವರುಣನ ಹತ್ರನೇ ಹೋಗಿ ಆ 1000 ಕುದುರೆಗಳನ್ನ ತರ್ತಾನೆ. ತಂದ ಮೇಲೆ ಆ ರಾಜ ಯಾರು ಗಾಧಿ ಒಂದು ಪುಂಡರೀಕ ಅಂತ ಅನ್ನುವಂತ ಒಂದು ಯಾಗ ಮಾಡ್ತಾನೆ. ಪುಂಡರೀಕ ಅಂತ ಅನ್ನೋದು ಬಹಳ ವಿಶಿಷ್ಟವಾದ ಯಾಗ. ಅದನ್ನ ಆಮೇಲೆ ದುರ್ಯೋಧನ ಮಾಡ್ತಾನೆ. ಆದ್ರೆ ಅವನ ಉದ್ದೇಶ ಪಾಂಡವರಿಗಿಂತ ನಾನು ಮೇಲೆ ಅಂತ ತೋರಿಸಿಕೊಳ್ಳುವ ಉದ್ದೇಶ ಇರುತ್ತೆ ಹೊರತು ಪುಂಡರೀಕ ಯಾಗದ ಯಾವುದೇ ಉದ್ದೇಶ ಅವನಲ್ಲಿ ಇರ್ಲಿಲ್ಲ. ಆದ್ರಿಂದ ಅವನಿಗೆ ಅಂತಹ ಫಲ ಕೊಡ್ಲಿಲ್ಲ. ಆದ್ರೆ ಇವನು ಗಾಧಿ ಯಾರು, ಸ್ವತಃ ಇಂದ್ರನೇ ಗಾಧಿಯಾಗಿ ರಾಜನ ಜವಾಬ್ದಾರಿಯನ್ನು ಹೊತ್ತು ನಡೆಸ್ತಾ ಇರ್ತಾನೆ. ಅವನಿಗೆ ಆ ಯಾಗದಲ್ಲಿ ಅಷ್ಟೂ ಕುದುರೆಗಳನ್ನ ಈ ರುಚಿಕ ತಂದು ಕೊಟ್ಟ ಮೇಲೆ ತನಗೆ ಅದು ಸದ್ವಿನಿಯೋಗ ಆಗಬೇಕು ಅಂತ ಯೋಚನೆ ಮಾಡಿ ಎಲ್ಲ ಋತ್ವಿಜರಿಗೆ ದಾನ ಮಾಡ್ತಾನೆ. ಅಷ್ಟು ಕುದುರೆಗಳನ್ನು ದಾನ ಮಾಡ್ತಾನೆ. ಅದು ಕಾಲಾಂತರದಲ್ಲಿ ಏನಾಗುತ್ತೆ ಅಂದ್ರೆ ಆ ಕುದುರೆಗಳನ್ನ ಈ ದಿವೋದಾಸ, ಕುಶೀನರ ಮತ್ತು ಹರಿಯಶ್ವ ಇವರು 3 ಜನ 200 ಕುದುರೆಗಳನ್ನ ಅವ್ರ ಹತ್ರ ಕ್ರಯಕ್ಕೆ ದುಡ್ಡು ಕೊಟ್ಟು ತಗೊಳ್ತಾರೆ. ಇನ್ನು 400 ಇತ್ತಲ್ಲ, ಅದನ್ನು ಕರ್ಕೊಂಡು ಬರುವಾಗ ಯಾವುದೋ ಒಂದು ದಾರಿಯಲ್ಲಿ ಒಂದು ಪ್ರವಾಹ ಬಂದು ಆ ಪ್ರವಾಹದಲ್ಲಿ 400 ಕೊಚ್ಕೊಂಡು ಹೋಗಿದೆ. ಮತ್ತೆ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಇದೆಯೋ ಇಲ್ವೋ ಗೊತ್ತಿಲ್ಲ. ಇರಲೂಬಹುದು, ಇಲ್ಲದೆ ಇರ್ಬೋದು. ಆದ್ರೆ ನಿನ್ ಕೈಗಂತೂ ಸುಲಭದಲ್ಲಿ ಈಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅದರ ವೇರ್ ಅಬೌಟ್ ತಿಳಿಯುವುದೇನು ಅಂದ್ರೆ ಈ 600 ಬದುಕಿದೆ, ಇನ್ನು 400 ಇಲ್ಲ ಅಂತ. ಅದ್ನಂಗೆ ನೀನು ಇನ್ನು ಹುಡುಕಿದ್ರು ಕೂಡ ಇನ್ನು 200 ಕುದುರೆ ಸಿಗಲ್ಲ. ಅಯ್ಯೋ ದೇವ್ರೆ, ಗುರುಗಳನ್ನು ಬೇಕು ಅಂತಾನೆ ಈ ಕಥೆ ಎಲ್ಲ ಗೊತ್ತಿದ್ದೇ ಬಹುಶಃ 800 ಕೇಳಿದ್ದೋ ಏನು, ಇಲ್ಲಾಂದ್ರೆ 600 ಕೇಳ್ಬೋದಿತ್ತಲ್ಲ. ಅವರು ಕೇಳಿದ್ರೆ ಇಷ್ಟೊತ್ತಿಗೆ ನನ್ನ ಸಮಸ್ಯೆ ಹೋಗಿದ್ದು, ಬದುಕೇ ಇಲ್ವೋ ಅಥವಾ ಸಿಗುದೇ ಇಲ್ವೋ ಅಂತ ಇದೆಲ್ಲ ಯೋಚನೆ ಮಾಡದೆ ಯಾಕೆ ಕೇಳ್ತಾರೆ ಅವರು, ನನಗೆ 800 ಬೇಕು ಅಂತ ಯಾಕೆ ಕೇಳ್ತಾರೆ ಅಂತ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾನೆ. ಆಗ ಸ್ವತಃ ಗರುಡ ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ, ನೀನು ಸೀದಾ ವಿಶ್ವಾಮಿತ್ರರ ಹತ್ರ ಹೋಗಿ ಈ ಪ್ರಸಂಗವನ್ನ ಹೇಳು. ನಾನು ಹೀಗೆ 3 ಕಡೆಗಳಲ್ಲಿ ನಿಮ್ಗೆ ಗುರುದಕ್ಷಿಣೆಯಾಗಿ ಕೊಡಬೇಕಾದ ಕುದುರೆಗಳ ಸಂಗ್ರಹವನ್ನು ಮಾಡಿದ್ದೇನೆ. ಆದರೆ ಇನ್ನು 200 ನನಗೆ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಇನ್ನೊಂದು ಕೊನೆಯ ದಾರಿ ಇರುವುದು, ನನಗೆ ಈ ಮಾಧವಿಯನ್ನು ನಿಮಗೆ ಒಪ್ಪಿಸ್ತೇನೆ. ಇವಳಲ್ಲಿ ಇನ್ನೂ ಒಬ್ಬ ವಂಶೋದ್ಧಾರಕನಾದಂತಹ ಮಗನನ್ನ ಪಡೆಯುವ ಅವಕಾಶ ಇದೆ. 4 ಮಕ್ಕಳನ್ನ ಆಕೆ ಹೆರ್ತಾಳೆ, ಅದರಿಂದ ಲೋಕಕ್ಕೆ ಕಲ್ಯಾಣ ಆಗುತ್ತೆ ಅಂತ ಹೇಳಿದ್ದು. ಅದರಿಂದಾಗಿ ಇನ್ನೊಬ್ಬ ಮಗನನ್ನ ಪಡೆಯುವುದಕ್ಕೆ ಅವಕಾಶ ಇದೆ, ಇವಳನ್ನ ನೀವು ಸ್ವೀಕರಿಸಬಹುದು ಅಂತ ಬಂದು ಹೇಳ್ತಾನೆ. ಆಗ ಆಯ್ತು, ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಜೊತೆಗೆ ಗರುಡನು ಇರ್ತಾನೆ. ಹಾಗಾಗಿ
ಶಿಷ್ಯನ ಮಾತು ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ಳಿಲ್ಲ. ಗರುಡ ಜೊತೆಗಿದ್ದಾಗಿ ಇದು ಎಲ್ಲ ವಿಚಾರ ಮಾಡಿಕೊಂಡೇ ಬಂದಿದ್ದಾರೆ ಅಂತ ಗೊತ್ತಾಗಿ ವಿಶ್ವಾಮಿತ್ರ ಅವಳನ್ನು ನೋಡಿದ್ಮೇಲೆ ಹೇಳ್ತಾನೆ, ಅಯ್ಯೋ ಇವಳನ್ನು ನೀನು ಮೊದಲೇ ಕರ್ಕೊಂಡು ಬಂದಿದ್ರೆ 4 ಕುಲಕ್ಕೆ ಯೋಗ್ಯರಾದ ಮಕ್ಕಳನ್ನ ನಾನ್ ಪಡಿತಿದ್ದೆ, ನನಗೆ ನೀನು ಬೇರೆ ಏನು ಕೊಡುದೇ ಬೇಕಿರ್ಲಿಲ್ಲ. ಇವಳನ್ನ ನನಗೆ ಸ್ವೀಕಾರ ಮಾಡಿ 4 ಮಕ್ಕಳನ್ನ ಪಡೆದಿದ್ರೆ ನನ್ನ ಋಣವೇ ತೀರಿ ಹೋಗ್ತಿತ್ತು. ನನಗೆ ಇವಳ ಲಕ್ಷಣ ನೋಡಿ ಹೇಳಿದ್ದವನು, ಕೇವಲ ಅವಳನ್ನು ಮದುವೆ ಆದ್ರೆ ಒಂದು ಸುಖ ಆಗತ್ತೆ ಅನ್ನೋ ಕಾರಣಕ್ಕಲ್ಲ, ಇವಳ ಲಕ್ಷಣೋತ್ತಮೆಯಾದಂತಹ ಈಕೆಯನ್ನು ವಿವಾಹವಾಗಿ ಸತ್ಕುಲ ಪ್ರಸೂತರನ್ನ ಪಡೆಯುವುದು ಅಂತ ಅನ್ನುವುದು ನನಗೆ ಬಹಳ ಇಷ್ಟವಾದ ಸಂಗತಿಯಾಗಿತ್ತು. ಕಿಮಿಯಂ ಪೂರ್ವಮೇವೇಹ ನದತ್ತಾತ್ ಮಮಗಾಲವ ಪುತ್ರ ಮಮೈವ ಚತ್ವಾರಃ ಭವೇಯು ಕುಲ ಭಾವನಾಹ. ಇಡೀ ಕುಲಕ್ಕೆ ಭಾವುಕತೆಯನ್ನು ಹುಟ್ಟು ಹಾಕುವ, ಲೋಕಕ್ಕೆ ಅತ್ಯಂತ ಕ್ಷೇಮವನ್ನ ತಂದುಕೊಡುವ 4 ಮಕ್ಕಳನ್ನು ನಾನೇ ಪಡೀತಿದ್ದೆ. ಇರ್ಲಿ, ಈಗ ನಡೆದದ್ದು ನಡೆದು ಹೋಗಿದೆ. ನೀನು ಕೇಳಿದಂತೆ ಈ ಕನ್ಯೆಯನ್ನ ಏಕಪುತ್ರ ಫಲೇಪ್ಸಯ, ಒಂದು ಮಗನನ್ನು ಪಡೆಯುವ ಉದ್ದೇಶದಿಂದಲೇ ಈಕೆಯನ್ನ ನಾನು ಸ್ವೀಕರಿಸ್ತೇನೆ. ನಿನ್ನ ಕುದುರೆಗಳನ್ನು ಏನ್ ತಂದಿದ್ದಿ ಅದನ್ನ ನನ್ನ ಮೇವಿನ, ಅಂದ್ರೆ ಅದಕ್ಕೊಂದು ಅಶ್ವಚಾರ ಅಂತ ಇರುತ್ತೆ, ಕುದುರೆಗಳ ಮೇಯ್ಲಿಕ್ಕಿರುವ ಜಾಗ, ಈ ರೇಸ್ ಕೋರ್ಸ್ ಇದ್ದ ಜಾಗ ಇದ್ದಾಗ ಅವುಗಳನ್ನ ಕಟ್ಲಿಕ್ಕೆ ಬಿಡುವ ಜಾಗ, ಅವುಗಳಿಗೆ ಲಾಯ ಅಂತ ಕರೀತಾರೆ. ಆ ಲಾಯಕ್ಕೆ ಬಿಡು, ಇವಳನ್ನ ನಾನು ಸ್ವೀಕರಿಸ್ತೇನೆ. ನೀನು ಋಣವನ್ನ, ಗುರು ಧರ್ಮವನ್ನ ಅವನು ಹೇಳ್ತಾನೆ ಬಂದು, ಪೂರ್ಣಾನ್ಯೇವ ಶತಾನ್ಯಷ್ಟು ತುರಗಾಣಿ ಭವಂತು ತೇ ಭವತೋ ಹೆನ್ರೋ ಭೂತ್ವ ತಪಃ ಕುರ್ಯಾಂ ಯಥಾ ಸುಖಂ. ನನಗೆ ನಿಮ್ಗೆ ಋಣ ತೀರಿಸ್ಬೇಕು ಅನ್ನುವ ದೊಡ್ಡ ಅಪೇಕ್ಷೆ ಇತ್ತು. ಆ ತೀರಿಸಿದ್ಮೇಲೆ ಏನು ಅನ್ನೋದು ನನಗೆ ಕಾಡ್ತಾ ಇತ್ತು. ನಾನು ತಪಃ ಕುರ್ಯಾಂ, ನಾನು ತಪಸ್ಸಿಗೆ ಹೋಗ್ಬೇಕು, ನನ್ನ ಮನಸ್ಸು ಬಹಳ ಬೇಗನೆ ಭಗವಂತನಲ್ಲಿ ತೊಡಗಬೇಕು ಅಂತ ನಿರಂತರ ಈ ಟೆನ್ಷನ್ ನಲ್ಲಿ ನನಗೆ ಸರಿಯಾಗಿ ನನ್ನ ಅನುಷ್ಠಾನ ಇತ್ಯಾದಿಗಳನ್ನು ಯಾವುದನ್ನು ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಗುರುಗಳ ಏನು ವಿದ್ಯೆ ಪಡೆದ ಮೇಲೆ ಅದನ್ನು ಅನುಭವಿಸುವುದಕ್ಕಿಂತ ಹೆಚ್ಚು ಅದರ ಋಣ ತೀರಿಸುವುದಕ್ಕೇನೆ ನನ್ನ ಇಡೀ ಜೀವಮಾನ ಹೋಯ್ತು. EMI ತೀರಿಸುವ ಕೆಲವರ ಇಡೀ ಜೀವನವೇ ಮುಗ್ದು ಹೋಗ್ತಾ ಇರುತ್ತಲ್ಲ, ಹಾಗೆ ನನಗೆ ಅದೇ ಮುಗ್ದು ಹೋಗಿದೆ. ಯಾಕಂದ್ರೆ ಏನೇ ದುಡ್ಡು ಬಂದ್ರು ತಲೆಯಲ್ಲಿ ಇರುವುದೇನು ಅಂದ್ರೆ ಅವನಿಗೆ ಇಷ್ಟು ಕೊಡ್ಬೇಕಲ್ವಾ, ಖುಷಿಯೇ ಇಲ್ಲ. 500 ರೂಪಾಯಿ ಬಂದ್ರು 400 ರೂಪಾಯಿ ಸಾಲ ಮುಟ್ಟಿಸ್ಬೇಕಲ್ಲಪ್ಪ, ಮತ್ತೆ 100 ರೂಪಾಯಿ ಇಟ್ಕೊಳ್ಲಿಕ್ಕೆ ಆಗುದು. ಯಾಕೆಂದ್ರೆ ಆ 100 ರೂಪಾಯಿಯನ್ನ ನಾನು ಮೊದ್ಲೇ ಮಾತಾಡಿದ್ರಂದ್ರೆ ಉಳಿಯತ್ತೆ. ಅವನು ಇನ್ನೂ ದುಷ್ಟ ಆದ್ರೆ 500 ರೂಪಾಯಿ ಇಸ್ಕೊಂಡು ದುಡಿತಾ ಇರ್ಬೇಕಂದ್ರೆ ಆ ಕಡೆಯಿಂದ ಕಿತ್ಕೊಳ್ತಾ ಇರ್ತಾರೆ. ಕೆಲವು ಬ್ಯಾಂಕ್ ಅಲ್ಲಿ ಇರುತ್ತೆ, ಅವ್ರು ಮೊದ್ಲೇ ಅಲ್ಲಿಗೆ ಲಿಂಕ್ ಕೊಟ್ಬಿಡ್ತಾರೆ, ನೀವ್ ಏನ್ ಬಂದ್ರು ಅದು ಸಕ್ಕ ಫಸ್ಟ್ ಅಲ್ಲಿಗೆ ಹೋಗುತ್ತೆ, ನೀವು ಬೇಕು ಅಂತ ಕೇಳೋ ಮುಂಚೆನೆ ಅವ್ರು ಕಿತ್ಕೊಂಡು ತಿಂದು ಮುಗಿಸ್ಬಿಟ್ಟಿರ್ತಾನೆ. ಹಾಗೆ ಇದನ್ನು ಯೋಚಿಸ್ಲಿಕ್ಕೆ ಇಲ್ಲ ಅಂತ ಆಗ್ತಿತ್ತು. ಆದ್ರೆ ನನಗೆ ಹೊರಡಬೇಕಾಗಿದೆ, ತಪಸ್ಸು ಮಾಡದೆ ನನ್ನ ಮನಸ್ಸು ವಿಹ್ವಲವಾಗಿದೆ, ಅದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಕೇಳ್ತಾನೆ. ಆಗ ಆ ಗರುಡನ ಜೊತೆಗೆ ಬಂದಿದ್ದಾನೆ ಅಂದ್ರೆ ಇವನು, ಈ ಗರುಡನ ಸಂಕೇತ ಏನು ಅಂದ್ರೆ ಅವನು ವೇದ ವಿದ್ಯೆ. ಗರುಡ ಅಂದ್ರೆ ಆ ಗಾಲವನಿಗೆ ಆ ವೇದದಲ್ಲಿ ಒಂದು ಒಳ್ಳೆ ಶ್ರದ್ಧೆ ಇದ್ದದ್ರಿಂದ ಗರುಡ ಅವನ ಜೊತೆಗಿದ್ದ. ಗರುಡ ಅವನ ಜೊತೆಗಿದ್ದಾನೆ ಅಂದ್ರೆ ಅದರ ಅರ್ಥ ಅವನ ಹತ್ರ ವೇದ ವಿದ್ಯೆ ಇತ್ತು ಅಂತ ಅರ್ಥ. ಆ ವೇದ ವಿದ್ಯೆ ಇದ್ದದ್ರಿಂದಲೇನೆ ಯಾರೇ ಒಬ್ಬ ಇವಳನ್ನ ಮಗಳನ್ನ ಕರ್ಕೊಂಡು ಹೋಗ್ತೇನೆ ಅಂತ ಅನ್ನುವಾಗ ಅವನ ಬಗ್ಗೆ ತಪ್ಪಾಗಿ ಚಿಂತಿಸ್ಲಿಲ್ಲ ಅಥವಾ ಅವನಿಗೆ ಮೋಸ ಮಾಡುವ ಯೋಚನೆ ಮಾಡ್ಲಿಲ್ಲ. ಅಂದ್ರೆ ವೇದ ವಿದ್ಯೆ ಯಾರ ಪಕ್ಕದಲ್ಲಿ ಇರುತ್ತೋ ಅವನು ಏನ್ ಕೆಲಸಕ್ಕೆ ಹೋದ್ರೂ ಜಯಿಸ್ತಾನೆ. ಅಷ್ಟಷ್ಟು ದೊಡ್ಡ ಮನೆತನದ ರಾಜರು ವರ್ಷಾನುಗಟ್ಲೆ ತಮ್ಮ ಜೊತೆಗೆ ಇಟ್ಕೊಂಡ್ರು ಕೂಡ ಮಾಧವಿಯನ್ನ ಕಳುಹಿಸ್ಬೇಕು ಅಂತಂದಾಗ ಅನಾಯಾಸವಾಗಿ ಕಳಿಸ್ತಾರೆ. ಇದು ಅವರಿಗಿರುವ, ಅವನಲ್ಲಿರುವಂತಹ ವೇದದ ವಿದ್ಯೆಯ ಶಕ್ತಿ ಅವರಲ್ಲಿ ಸತ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತೆ. ಹಾಗಾಗಿ ನಿನ್ನ ತಾರ್ಕ್ಷನ ಜೊತೆಗಿನ ಅನುಬಂಧದಿಂದ ನೀನು ಸಂಪಾದಿಸಿದಂತಹ ಈ ಕುದುರೆಗಳನ್ನ ನಾನು ಸ್ವೀಕರಿಸಿ ನಿನ್ನನ್ನು ಋಣಮುಕ್ತನನ್ನಾಗಿಸಿದ್ದೇನೆ, ಹೊರಡು ಅಂತ ಅವನನ್ನು ಕಳುಹಿಸ್ತಾನೆ. ಆಮೇಲೆ ವಿಶ್ವಾಮಿತ್ರ ಅವಳಲ್ಲಿ ಮಾಧವಿಯಲ್ಲಿ ಸಂತೋಷವಾಗಿ ವರ್ಷವನ್ನ ಕಳೆದು ಅಷ್ಟಕ ಅನ್ನೋ ಒಬ್ಬ ಮಗನನ್ನ ಪಡಿತಾನೆ. ತುಂಬಾ ಚಂದ ಇರ್ತಾನೆ, ತುಂಬಾ ವಿದ್ಯಾವಂತನು ಕೂಡ ಆಗ್ತಾನೆ ಅಂತ ಗೊತ್ತಾಗುತ್ತೆ. ಅಥಾಷ್ಟಕ ಪುರಂ ಪ್ರಾಯಾತ್ ತದಾ ಸೋಮಪುರ ಪ್ರಭಂ ನಿರ್ಯಾತ್ಯ ಕನ್ಯಾಂ ಶಿಷ್ಯಾಯ ಕೌಶಿಕೋಪಿ ವನಂ ಯಯೌ. ಇತ್ತ ವಿಶ್ವಾಮಿತ್ರನು ತಪಸ್ಸಿಗೆ ಹೋಗ್ತಾನೆ. ಅವನು ಕೂಡ ಗಾಲವನು ಕೂಡ ತಪಸ್ಸಿಗೆ ಹೊರಡುವ ಮುನ್ನ ಆ ಯಯಾತಿ ಮಾಧವಿಯನ್ನ ವಾಪಸ್ಸು ಗಾಲವನಿಗೆ ಒಪ್ಪಿಸ್ತಾನೆ ವಿಶ್ವಾಮಿತ್ರ. ಯಾಕಂದ್ರೆ ಅವನು ಒಂದು ಮಗನನ್ನ ಪಡೆದ ಮೇಲೆ ನಾನು ಈಕೆಯನ್ನು ಕಳುಹಿಸಿಕೊಡ್ತೇನೆ ಅಂತ ಹೇಳಿದ್ದು. ಆಕೆ ಮತ್ತೆ ಕನ್ಯೆಯಾಗಿ ವಾಪಸ್ಸು ಯಯಾತಿಯ ಬಳಿಗೆ ಬರ್ತಾಳೆ. ಬಂದಾಗ ಜಾತೋ ದಾನಪತಿ ಪುತ್ರ ಸ್ವಯ ಶೂರಸ್ತಥಾಪರ, ಈ 4 ಜನ ಯಾರಿದ್ದಾರೆ ಮಾಧವಿಯ ಮಕ್ಕಳು, ಒಬ್ಬ ಅತ್ಯಂತ ದಾನಶ್ರೇಷ್ಠನಾಗ್ತಾನೆ, ಇನ್ನೊಬ್ಬ ಶೂರನಾಗ್ತಾನೆ, ಇನ್ನೊಬ್ಬ ಸತ್ಯಧರ್ಮ ರತನಾಗ್ತಾನೆ, ಇನ್ನೊಬ್ಬ ಒಳ್ಳೆಯ ವೀರನಾಗಿ ತಂದೆಯ ಮನೆತನಕ್ಕೆ ಬೇಕಿರುವಂತಹ ಗೌರವವನ್ನು ಹೆಚ್ಚಿಸುವ ಮಗನಾಗಿ ಹುಟ್ಟುತ್ತಾನೆ. ಹೀಗೆ 4 ಜನರು ಕೂಡ ಅತ್ಯಂತ ಶ್ರದ್ಧಾಳುಗಳಾಗಿ ಲೋಕ ಹಿತಕ್ಕಾಗಿ ಬಯಸುವ
ಸತ್ಕರ್ಮಗಳನ್ನು ನಡೆಸುವಂತಹ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ. ಇವಿಷ್ಟೂ ಜನ ಮಾಧವಿಯ 4 ಮಕ್ಕಳು. ಗಾಲವಸ್ತ್ವಭ್ಯನುಜ್ಞಾಯ ಸುಪರ್ಣಂ ಪನ್ನಗಾಶನಂ ಪಿತುರ್ಯಾತ್ಯತಾಂ ಕನ್ಯಾಂ ಪ್ರಯೋ ವನಮೇವಹಿ. ಹೀಗೆ ಆ ರಾಜ ಯಯಾತಿ ಗಾಲವನಿಂದ ಮಗನನ್ನ ಪಡೆದು, ಗಾಲವ ತನ್ನ ಋಣ ಮುಗಿಯಿತು, ನಿನ್ನಿಂದ ತುಂಬಾ ಉಪಕಾರ ಆಯಿತು ಅಂತ ಹೇಳಿ ತಪಸ್ಸಿಗೆ ಹೋಗ್ತಾನೆ. ಈ ಕಡೆಯಿಂದ ಕೌಶಿಕನು ತಪಸ್ಸಿಗೆ ಹೋಗ್ತಾನೆ. ಈ ಕಡೆ ಯಯಾತಿಯ ಕಥೆ ಸ್ವಲ್ಪ ಮುಂದುವರಿಯುತ್ತೆ. ಅದು ಅಲ್ಲಿಯ ಕಥೆ ತುಂಬಾ ವಿಸ್ತಾರವಾಗಿದೆ. ಇಲ್ಲಿ ಅದಕ್ಕೊಂದು ಸಣ್ಣ ಸಂಪರ್ಕವನ್ನ ಕೊಟ್ಟು ದುರ್ಯೋಧನನಿಗೆ ಹೇಳಬೇಕಾದ್ದೇನು ಈ ಕಥೆ ಅನ್ನುವುದಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಮುಂದಿನ ಅಧ್ಯಾಯ ಆರಂಭ ಆಗುತ್ತೆ ಅನ್ನುವಲ್ಲಿಗೆ 121ನೆಯ ಅಧ್ಯಾಯ ಮುಕ್ತಾಯವಾಯಿತು. 122ನೇ ಅಧ್ಯಾಯದಲ್ಲಿ ಮತ್ತೆ ನಾವು 119ನೇ ಅಧ್ಯಾಯ ಮುಗಿಯಿತು. ಇನ್ನು ನಾವು 120ನೆಯ ಅಧ್ಯಾಯಕ್ಕೆ ಬರಬೇಕಾಗಿದೆ. 120ನೇ ಅಧ್ಯಾಯದಲ್ಲಿ ಮಾಧವಿ ವಾಪಸ್ಸು ಯಯಾತಿಯ ಮನೆ ಸೇರಿದಾಗ ಅವನು ಮತ್ತೆ ಸ್ವಯಂವರದ ಕಾರ್ಯಕ್ರಮವನ್ನು ಹಾಕೊಳ್ತಾನೆ ಅವಳ ಮದುವೆಗಾಗಿ. ಇದೆಲ್ಲ ಮುಂದಿನ ಘಟನೆಯಲ್ಲಿ ಬರುತ್ತೆ. ಆ ನಂತರ ಅವನು ಯಾಗಾದಿಗಳನ್ನು ನಡೆಸಿ ಸ್ವರ್ಗಕ್ಕೆ ಹೊರಡುತ್ತಾನೆ ಅನ್ನೋ ಈ ಪ್ರಸಂಗ ಬರುತ್ತೆ. ಮತ್ತೆ 120ನೇ ಅಧ್ಯಾಯದಲ್ಲಿ ಮುಂದಿನ ಕಥೆಯನ್ನು ಅನುಸಂಧಾನ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.